ಡಿಯರ್ ಸ್ಟೂಡೆಂಟ್ಸ್, ಈ ಅಲ್ಟರ್ನೇಟಿಂಗ್ ಕರೆಂಟ್ ಒಂದು ಥಿಯರಿ ಪಾರ್ಟ್ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ನೆಕ್ಸ್ಟ್ ಉಳ್ಕೊಂಡಿರೋದು ಏನು ಅಂದರೆ ನ್ಯೂಮೆರಿಕಲ್. ಸೊ ನ್ಯೂಮೆರಿಕಲ್ ಏನು ಇದೆ ಪ್ರಾಬ್ಲಮ್ಸ್ ಅಂತೀವಲ್ಲ ನಾವು. ಸೊ ಎಸ್ಪೆಷಲಿ ಥಿಯರಿ ಪಾರ್ಟಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಎಕ್ಸಾಮಲ್ಲಿ ಬೋರ್ಡ್ ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಾಬ್ಲಮ್ಗಳನ್ನು ಅಥವಾ ಕೇಳಿರುವಂಥ ಪ್ರಾಬ್ಲಮ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಇವತ್ತು. ಇದಕ್ಕೆ ಮೇಯ್ನಾಗಿ ಪ್ರಾಬ್ಲಮ್ಸನ್ನು ನೀವು ನೋಡ್ತಾ ಹೋದರೆ ಹಾಗೆ ನೋಡಿ ಪಕ್ಕಕ್ಕೆ ಇಟ್ಟರೆ ಏನೂ ಪ್ರಯೋಜನ ಆಗಲಿಕ್ಕಿಲ್ಲ ಅಂಥೇಳಿ. ಯಾಕೆಂದರೆ ಒಂದು ನೋಟ್ಬುಕ್ ಇಟ್ಕೋಬೇಕು, ಪ್ರಾಬ್ಲಮ್ಸ್ ಬರಿಬೇಕು, ಬರೆದು ಸಾಲ್ವ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ನೋಡಿದ್ರಿ ಬಿಟ್ಟರೆ ಅಷ್ಟೇ ಆಗುತ್ತೆ. ಮತ್ತೊಂದು, ನಾನು ನಿಮಗೆ ಟೈಮ್ ಕೊಡ್ತಾ ಹೋದರೆ ಟಿಕ್ ಮಾಡಿದರೆ ಲೆಂತ್ ಜಾಸ್ತಿ ಆಗುತ್ತೆ. ಅಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದರೆ ಸುಮ್ಮನೆ ಎನರ್ಜಿ ವೇಸ್ಟ್ ಎಲ್ಲ ಕಡೆಯಿಂದನೂ. ಅದಕ್ಕೆ ಒಂದು ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಬರ್ಕೊಳ್ಳಿ, ಮತ್ತು ಒಂದೊಂದೇ ಸ್ಟೆಪ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಹಾಗಾಗಿ ನಾವು ಈಗ ನೀವು ರೆಡಿ ಇದ್ದೀರಿ ಅಂದ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಒಂದನೇದು ಪ್ರಾಬ್ಲಮ್ ಏನು ಅಂದರೆ, a source of alternating EMF of 220 volt 50 Hz is connected in series with a resistance of 200 ohm, an inductance of 100 millihenry and a capacitance of 30 microfarad. Does the current lead or lag the voltage and by what angle? So this is the question. 5 marks. ಈಗ ಇದನ್ನೊಂದು 2 ಸರಿ ನೋಡ್ಬೇಕು ನಾವು ಏನೇನು ಕೊಟ್ಟಿದ್ದಾರೆ ಅಂಥೇಳಿ. ಅಂದರೆ ಯಾಕೆಂದರೆ ಬಿ ಕೇರ್ಫುಲ್. ಯಾಕೆ ರೆಸಿಸ್ಟೆನ್ಸ್ಗೆ ಏನೂ ತೊಂದರೆ ಇಲ್ಲ. ಇಲ್ಲಿ ಇಂಡಕ್ಟನ್ಸ್ ಅಥವಾ ಇಂಡಕ್ಟಿವ್ ರಿಯಾಕ್ಟನ್ಸ್ 2 ಆಪ್ಷನ್ ಇರುತ್ತೆ. ಇಂಡಕ್ಟನ್ಸು ಕೊಡ್ಬೋದು, ಇಂಡಕ್ಟಿವ್ ರಿಯಾಕ್ಟನ್ಸು ಕೊಡ್ಬೋದು. ಅದಕ್ಕೆ ಮೇನ್ ಏನು ಅರ್ಥ ಅಷ್ಟು ಬೇಸಿಕ್ ಲೆವೆಲಲ್ಲಿ ಹೇಳೋದಾದರೆ, ಇದಕ್ಕೆ ಮಿಲಿ ಹೆನ್ರಿ ಅಥವಾ ಹೆನ್ರಿ ಬಂದರೆ ಇಂಡಕ್ಟನ್ಸ್ ಇರುತ್ತೆ. ಈ ಫ್ಯಾರಡಲ್ಲಿ ಅಥವಾ ಯೂಶಲಿ ಮೈಕ್ರೋ ಫ್ಯಾರಡಲ್ಲಿ ಇರುತ್ತೆ, ಅದು ಕೆಪಾಸಿಟನ್ಸ್ ಇರುತ್ತೆ. ಅದನ್ನು ಯೂನಿಟಿಂದನೂ ಕೂಡ ಐಡೆಂಟಿಫೈ ಮಾಡ್ಬೋದು ಏನು ಕೊಟ್ಟಿದ್ದಾರೆ ಅಂತೇಳಿ. ಕೇಳಿರೋದು ಭಾಳ ಸಿಂಪಲ್. ಏನು ಅಂದರೆ, ಡಸ್ ದ ಕರೆಂಟ್ ಲೀಡ್ ಆರ್ ಲ್ಯಾಗ್ ದ ವೋಲ್ಟೇಜ್ ಆ್ಯಂಡ್ ಬೈ ವಾಟ್ ಆ್ಯಂಗಲ್. ಅಂದರೆ ಫೇಸ್ ಆ್ಯಂಗಲನ್ನು ಒಂದು ನೀವು ಫೈಂಡ್ ಔಟ್ ಮಾಡಬೇಕು. 2 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು ಅನ್ನುವಂಥದ್ದು. ಸೊ ಫಸ್ಟ್ ಏನು ಮಾಡುವ ನಾವು ಅಂದರೆ, ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ, 200 ಓಮ್ ಅಂತ ಇದೆ. ಸೊ 200 ಓಮ್. ಇಂಡಕ್ಟನ್ಸನ್ನು ನಾವು ಎಲ್ ಅಂತೀವಲ್ಲ, ಇಂಡಕ್ಟನ್ಸ್ 100 ಮಿಲಿ ಹೆನ್ರಿ ಇದೆ. ಸೊ ಬಿ ಕೇರ್ಫುಲ್ ಇಯರ್. ಎಲ್ಲ SI ಯೂನಿಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ SI ಮಾಡಿದೆ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ರಾಂಗ್ ಆನ್ಸರ್ ಬರುತ್ತೆ. ಸೊ ಮಿಲಿ ಹೆನ್ರಿ ಅಂದರೆ 10⁻³ ಹೆನ್ರಿ ಆಯಿತು. ಸೊ ನಿಮಗೆ ಸಿಂಪ್ಲಿಸಿಟಿಗೆ ಬೇಕಂದರೆ ಏನು 100 ಅಂದರೆ 10⁻² ಆಯಿತು, ಇಂಟು 10⁻³ ಸೊ 10⁻⁻1 ಅಂದರೆ 0.1 ಹೆನ್ರಿ ಆಗುತ್ತೆ. ಈಗ ಸಿಂಪಲ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಹೀಗೆ ಡೈರೆಕ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಪಾರ್ಟ್ ಈಸಿ ಆಗುತ್ತೆ. ಓಕೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, 100 ಮಿಲಿ ಹೆನ್ರಿಯನ್ನು 100 ಇಂಟು 10⁻³ ಹೆನ್ರಿ ಈಕ್ವಲ್ಸ್ ಟು 0.1 ಹೆನ್ರಿ ಅಂತ ಮಾಡಿಕೊಂಡೆ. ಸಬ್ಸ್ಟಿಟ್ಯೂಟಿಗೆ ಈಸಿ ಆಗುತ್ತೆ ಅಷ್ಟೇ, ಕ್ಯಾಲ್ಕುಲೇಷನ್ ಪಾರ್ಟ್ ಈಸಿ ಆಗುತ್ತೆ. ಅದೇನು ಮಾಡದೇ ಇದ್ದರೆ ಏನು ಮಾರ್ಕ್ಸಿಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ದೀಸ್ ಗಿವನ್ ಥಿಂಗ್ಸ್, ಇದನ್ನು ಬರೆಯೋದ್ರಿಂದ ಏನು ಮಾರ್ಕ್ಸ್ ಸಿಗೋದಿಲ್ಲ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಮಗೊಂದು ಐಡಿಯಾ ಸಿಗುತ್ತೆ, ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ, ಯಾವುದನ್ನು ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಐಡಿಯಾ ಸಿಗುತ್ತೆ. ಸೊ ಇಲ್ಲಿ ಕೆಪಾಸಿಟನ್ಸ್ ಅನ್ನೋದೇನಿದೆ 30 ಮೈಕ್ರೋಫ್ಯಾರಡ್ ಇದೆ. ಇದನ್ನು SI ಕನ್ವರ್ಟ್ ಮಾಡ್ಕೊಳ್ಳಿ, 30 ಇಂಟು 10⁻⁻6 ಫ್ಯಾರಡ್. ಆ್ಯಂಡ್ ಸೋರ್ಸ್ ಫ್ರೀಕ್ವೆನ್ಸಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ, 220 ವೋಲ್ಟ್ 50 ಹರ್ಜ್ ಅಂತ ಒಟ್ಟಿಗೆ ಕೊಟ್ಟಿರ್ತಾರೆ. ದಿಸ್ ಈಸ್ ನ್ಯೂ ಸೋರ್ಸ್ ಫ್ರೀಕ್ವೆನ್ಸಿ, ದಟ್ ಈಸ್ 50 ಹರ್ಜ್. ಇಷ್ಟನ್ನು ಕೊಟ್ಟಿದ್ದಾರೆ. ಈಗ ನಾವು ಮುಂದಕ್ಕೆ ಸಾಲ್ವ್ ಮಾಡಲಿಕ್ಕೆ ಹೋಗೋಣ ಈಗ. ಸೊ ಫಸ್ಟ್ ಏನು ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. ಒಂದು ಪ್ರಾಬ್ಲಮ್ ಕೊಟ್ಟಾಗ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೊಂಬಿಡಿ. ಸೊ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಅನ್ನೋದು 25 ನ್ಯೂ ಅಂತ ಇರುತ್ತೆ. ಸೊ ನ್ಯೂ ಅನ್ನೋದು ಕೊಟ್ಟಿದ್ದಾರೆ ಫ್ರೀಕ್ವೆನ್ಸಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, 5 ವ್ಯಾಲ್ಯೂ 3.14 ಅಂತ ಹಾಕ್ಕೊಳ್ಳಿ. ಕ್ಯಾಲ್ಕುಲೇಟರ್ ತೊಗೊಳ್ಳಿ. ಕ್ಯಾಲ್ಕುಲೇಟರ್ ಬೇಕಾ ಇದಕ್ಕೆ? 50 ಇಂಟು 2 ಮಾಡಿದರೆ 100 ಬರುತ್ತೆ. 100 ಇಂಟು 3.14 ಅಂದರೆ 314 ರೇಡಿಯನ್ ಪರ್ ಸೆಕೆಂಡ್. ಸೊ ಇದು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ನಾವು ಫೈಂಡ್ ಔಟ್ ಮಾಡಿ ಇಟ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡುವ ಅಂದರೆ, ನಾವು ಇಂಡಕ್ಟಿವ್ ರಿಯಾಕ್ಟನ್ಸನ್ನು ಫೈಂಡ್ ಔಟ್ ಮಾಡುವ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ನ ಫಾರ್ಮುಲಾ ನಮಗೆ ನೆನಪಿರುತ್ತೆ, XL ಅಂದರೆ ಈಕ್ವಲ್ಸ್ ಟು ಒಮೆಗಾ ಎಲ್. ಸೊ ಒಮೆಗಾ ನೋಡಿ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಬಿಟ್ಟಿದ್ವಲ್ಲ, ಹಾಗಾಗಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 314 ರೇಡಿಯನ್ ಪರ್ ಸೆಕೆಂಡ್ ಬಂದಿದೆ.
ಸೊ ಎಲ್ ವ್ಯಾಲ್ಯೂವನ್ನು ನಾವು ನೋಡಿ ಇಲ್ಲಿ ಮಿಲಿ ಹೆನ್ರಿಯನ್ನು 0.1 ಹೆನ್ರಿ ಅಂತ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ಎಲ್ ಮತ್ತು ಒಮೆಗಾ ವ್ಯಾಲ್ಯೂ ರೆಡಿ ಇದೆ ನಮ್ಮ ಹತ್ರ. ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ವ್ಯಾಲ್ಯೂ 31.4 ಓಮ್. ಇದಕ್ಕೆ ಯೂನಿಟನ್ನು ಬರೀಬೇಕು. ಸೊ ಇದು ರಿಯಾಕ್ಟನ್ಸು ಈಕ್ವಲೆಂಟ್ ಆಫ್ ದ ರೆಸಿಸ್ಟೆನ್ಸು. ಸೊ ಹಾಗಾಗಿ ನಾವು ಓಮ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದರೆ ಕೆಪಾಸಿಟಿವ್ ರಿಯಾಕ್ಟನ್ಸನ್ನು ಫೈಂಡ್ ಔಟ್ ಮಾಡುವ. ಸೊ ಎಕ್ಸ್ ಸಿ ಈಸ್ ಈಕ್ವಲ್ ಟು 1/ωc. ಒಮೆಗಾ ವ್ಯಾಲ್ಯೂ 314, ಸಿ ವ್ಯಾಲ್ಯೂ ನಾವು ಮಾಡಿದ್ವಿ ನೋಡಿ 30 × 10⁻⁻⁶. ಸೊ ಈ ಪಾರ್ಟಲ್ಲಿ ನಾನು ನೋಡಿದ ಹಾಗೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿರೋದನ್ನು ಪೇಪರ್ಸ್ಗಳನ್ನೆಲ್ಲ ನೋಡಿದಾಗ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಡ್ತೀರಿ. ಈ ಮ್ಯಾಥಮೆಟಿಕಲ್ ಪಾರ್ಟಲ್ಲಿ ಏನೂ ಇಲ್ಲ ಕಷ್ಟ. ನೀವೊಂದು ಬೆಟರ್ ಅಂದರೆ 10⁻⁻⁶ ಇದೆಯಲ್ಲ, ಇದನ್ನು ನ್ಯೂಮರೇಟ್ರಿಗೆ ತೊಗೊಂಬಿಡಿ, 10⁻+6 ಆಗುತ್ತೆ. ಸೊ 10⁻+6 ಅಂದರೆ ನೀವೇನು ಮಾಡ್ಬೋದು, ಇದನ್ನು ಪ್ಲಸ್ ಪಾಸಿಟಿವ್ ಇರುತ್ತೆ ನೋಡಿ ಮೇಲೆ ಬಂದಾಗ. ಸೊ 10⁻³ ಅಂದರೆ 1000 × 1000 ಹಾಕ್ಕೊಳ್ಳಿ, ಅಥವಾ 1 ಬರೆದು 6 zeros ಹಾಕ್ಕೊಂಬಿಡಿ. ಸೊ ಆವಾಗ ಏನಾಗುತ್ತೆ ಕೇಳಿದರೆ ನಿಮಗೆ ಡಿವೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಏನು ಮಾಡ್ತೀರಿ ನೀವು, ನನಗೆ ಗೊತ್ತು, 1 ಕ್ಯಾಲ್ಕುಲೇಟ್ರಲ್ಲಿ 314 /30 ಮಾಡಿಕೊಂಡು ಆಮೇಲೆ ಅದ್ರ ಬರ್ಕೊಂಡು ಇದನ್ನು ಮೇಲೆ ತಗೊಂಡು ಮತ್ತೆ ಫ್ರ್ಯಾಕ್ಷನ್ಸ್ ಬಟ್ ಕರೆಕ್ಟ್ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಕೆಲವು ಭಾಳ ಮಿಸ್ಟೇಕ್ ಮಾಡುವಂಥದ್ದಂದರೆ 1 ನೋಡಿ ಕ್ಯಾಲ್ಕುಲೇಟ್ರಲ್ಲಿ 1 / 314 ಆಮೇಲೆ ಏನಿದೆ ಇಂಟು ಇದೆ, ಇಂಟು 30 ಮಾಡ್ತೀರಿ. ಸೊ ಈಕ್ವಲ್ಸ್ ಟು ಕಂಪ್ಲೀಟ್ ರಾಂಗ್ ಬರುತ್ತೆ. ಇದು ನೀವು ಯೂಸ್ ಮಾಡೋಕ್ಕೆ ನಿಮ್ಗೆ ಅಲೌ ಆಗಿರೋದು ಸಿಂಪಲ್ ಕ್ಯಾಲ್ಕುಲೇಟರ್ ಮಾತ್ರ, ಸೈಂಟಿಫಿಕ್ ಅಲ್ಲ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ನಿಮಗೆ ನಾಟ್ ಅಲೌಡ್. ನೀವು ಅದನ್ನು ಎಕ್ಸಾಮಿಗೆ ತಗೊಂಡೋದ್ರೆ ನಿಮ್ಮನ್ನು ಡಿಬಾರ್ ಮಾಡ್ತಾರೆ. ಸೊ ಹಾಗಾಗಿ ನಾನೀಗ ಹೇಳಿದ್ನಲ್ಲ ಆ ಮೆಥಡಲ್ಲಿ ಮಾಡಿ ವಿಲ್ ಗೆಟ್ ದ ಆನ್ಸರ್ 106 ಓಮ್. ಇದು ಕೂಡ ರಿಯಾಕ್ಟನ್ಸು ಈ 106 ಓಮ್ ಅಂತ ಬಂತು. ಎರಡನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ ಈಗ XL XC. ಬಟ್ ಅವ್ರು ಕೇಳಲಿಲ್ಲ ನಮಗೆ, ಅದು ಬೇಕಲ್ವ ನಮಗೆ, ಯಾಕೆ ಬೇಕು ಹೇಳಿ. ಇಲ್ಲೊಂದು ಕ್ವಶನ್ ಕೇಳ್ತಾರೆ, ಡಸ್ ದ ಕರೆಂಟ್ ಲೀಡ್ ಆರ್ ಲ್ಯಾಗ್ ದ ವೋಲ್ಟೇಜ್ ಅಂತ ಕೇಳಿದ್ದಾರೆ. ಕರೆಂಟು ಲೀಡ್ ಆಗ್ತಾ ಇದೆಯಾ ಅಥವಾ ಲ್ಯಾಗ್ ಆಗ್ತಾ ಇದೆಯಾ ವೋಲ್ಟೇಜ್ಗಿಂತ ಅಂತ ಕೇಳಿದ್ದಾರೆ. ಸೊ ಈಗ ವೋಲ್ಟೇಜ್ ಹಿಡ್ಕೊಂಡು ಮಾತಾಡಬೇಕು ನಾವು. ಈಗ ನೋಡಿ ಏನಾಯಿತು ಕೇಳಿದರೆ ಇವೆರಡರ ವ್ಯಾಲ್ಯೂಸನ್ನು ನೋಡಿದಾಗ XC ಗ್ರೇಟರ್ ದೆನ್ XL, XC ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಅಂದರೆ ಅರ್ಥ ಎಲ್ಲ ಕಂಪೋನೆಂಟ್ಗಳಿವೆ, ರೆಸಿಸ್ಟೆನ್ಸ್, ಕೆಪಾಸಿಟರ್, ಇಂಡಕ್ಟರ್ ಎಲ್ಲ ಇದೆ. ಬಟ್ ಸರ್ಕ್ಯೂಟ್ ಏನಿದೆ ಇದು ಒಂದು ಕೆಪಾಸಿಟಿವ್ ಸರ್ಕ್ಯೂಟ್ ಆಗಿದೆ, ಯಾಕೆಂದರೆ XC ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಕೆಪಾಸಿಟ್ರಲ್ಲಿ ಏನಾಗುತ್ತೆ, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಸೊ ದಿಸ್ ಈಸ್ ದ ಆನ್ಸರ್. ನೀವು ಇಲ್ಲಿವರೆಗೆ ಬಂದ್ರಿ, ಈಗ ಫಸ್ಟ್ ಒಂದು ಪಾರ್ಟ್ ಮುಗೀತು. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್, ಇದನ್ನು ಬರಿಬೇಕು. ಇದಕ್ಕೆ ಕೇಳಿದಾರಲ್ವಾ ಕ್ವಶನಲ್ಲಿ, ಅದನ್ನು ಬರಿಬೇಕು. ನೆಕ್ಸ್ಟ್ ಬೈ ವಾಟ್ ಆ್ಯಂಗಲ್ ಅಂತ ಕೇಳಿದಾರಲ್ವ. ಸೊ ಹಾಗಾಗಿ ನಾವು ಫೇಸ್ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ಫೇಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡೋಕ್ಕೆ tan phi is equal to XC minus XL/R. ಸೊ ಈ 5 ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಫಸ್ಟು XC ಮತ್ತು XL ಮತ್ತು R ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನು ಮೈನಸ್ ಮಾಡಿ, ಮತ್ತು 200 ಇಂದ ಡಿವೈಡ್ ಮಾಡಿ. R ವ್ಯಾಲ್ಯೂ 200 ಇದೆ. ಸೊ ವಿಲ್ ಗೆಟ್ ದ ಫ್ರ್ಯಾಕ್ಷನ್ 0.3734. ದಿಸ್ ಈಸ್ tan phi ವ್ಯಾಲ್ಯೂ. ಬಟ್ ನಮಗೆ ಇಷ್ಟು ಅಲ್ಲ, 5 ವ್ಯಾಲ್ಯೂ ಬೇಕಲ್ವ. ಸೊ ಹಾಗಾಗಿ 5 is equal to ಫೇಸ್ ಆ್ಯಂಗಲ್ಲು tan inverse ಆಫ್ ದಿಸ್ ವ್ಯಾಲ್ಯೂ. ಇಲ್ಲೇನಾಗುತ್ತೆ ಕೇಳಿದರೆ ಎಕ್ಸಾಮಲ್ಲಿ ನೀವು ಅಥವಾ ನೀವು ಯಾವಾಗೇ ಪ್ರಾಕ್ಟೀಸ್ ಮಾಡುವಾಗ ಲಾಗ್ ಬುಕ್ಕನ್ನು ಯೂಸ್ ಮಾಡಬೇಕು. ನೀವು ಲಾಗ್ ಬುಕ್ಕನ್ನು ಯೂಸ್ ಮಾಡದೆ ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ ಅದರ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ತಾ ಹೋದರೆ ಸೊ ನಿಮಗೆ ಆ ಹ್ಯಾಬಿಟೇ ತಪ್ಪೋಗುತ್ತೆ. ಎಕ್ಸಾಮ್ ಹಾಲಲ್ಲಿ ಲಾಗ್ ಬುಕ್ಕಿಗೆ ನೀವು ಕೇಳಲೇಬೇಕಾಗುತ್ತೆ. ಇಲ್ಲಾಂದರೆ ಇದೊಂದು ಹೋಯ್ತು, ಈ ಆಪ್ಷನ್ ನಿಮಗೆ ಈ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಇದರ ವ್ಯಾಲ್ಯೂಸ್ ಎಷ್ಟಾಗುತ್ತೆ ಕೇಳಿದರೆ ನೀವು ನ್ಯಾಚುರಲ್ ಟ್ಯಾನಲ್ಲಿ ನೋಡಿದಾಗ ಸೊ ಇಲ್ಲಿ ಗೆಟ್ ದ ವ್ಯಾಲ್ಯೂ 20.5 ಡಿಗ್ರಿ, 20.5 ಇದೆ ಅಂದರೆ 30 ಮಿನಿಟ್ ಬರುತ್ತೆ. ಸ್ವಲ್ಪ ನೀವು ಡೆಸಿಮಲಲ್ಲಿ ಬರೆದ್ರೂ ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ದ ಆನ್ಸರ್ ಫಾರ್ ದ ಫೇಸ್ ಆ್ಯಂಗಲ್. ಸೊ ಫೇಸ್ ಆ್ಯಂಗಲ್ಗೆ ಈ ಒಂದು ಆನ್ಸರ್ ಬಂತು. ಸೊ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ಕ್ಯಾರೀಸ್ ಮಾರ್ಕ್ಸ್. ಸೊ ಈ ರೀತಿ ಇದನ್ನು ಕ್ಲಿಯರಾಗಿ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಇಲ್ಲೇನು ಡೌಟ್ ಇಲ್ಲ ಅನ್ಕೋತೀನಿ ನಾನು. ಏನಾದರೂ ನಿಮ್ಗೆ ಅರ್ಥ ಆಗದೆ ಇದ್ದರೆ ಕಾಮೆಂಟ್ ಮಾಡಿ, ನಾನು ಅದನ್ನ ನೆಕ್ಸ್ಟ್ ಅಟೆಂಡ್ ಮಾಡ್ತೇನೆ, ಕ್ಲಿಯರ್ ಮಾಡ್ತೇನೆ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮಿಗೆ ಬಂದರೆ ಸರ್ಕ್ಯೂಟ್ ಹ್ಯಾಸ್ 50 ohm resistor, 0.3 Henry inductor of resistance 2 ohm and a capacitor of 40 microfarad. All are connected in series with a 220 volt 50 Hz AC supply. Calculate inductive reactance, capacitive reactance and impedance. ಈ ಒಂದು ಪ್ರಾಬ್ಲಮ್ನಲ್ಲಿ ಎಲ್ಲ ಓಕೆ, ನಮಗೇನು ಕಷ್ಟ ಇಲ್ಲಿಗೆ ಜಸ್ಟ್ ಮಾಡಿದ್ದೀವಲ್ಲ ಒಂದು ಪ್ರಾಬ್ಲಮನ್ನು. ಅದೇ ಥರ ಇಂಡಕ್ಟಿವ್ ರಿಯಾಕ್ಟೆನ್ಸು, ಕೆಪಾಸಿಟಿವ್ ಅಥವಾ ಇಂಪೆಡೆನ್ಸ್ ಮಾಡ್ಬೋದು.
ಎಲ್ಲೊಂದು ಕಷ್ಟ ಆಗ್ತಿದೆ ನಮಗೆ ನೋಡಿ. ಸರ್ಕ್ಯೂಟ್ ಆ್ಯಸ್ 50 ಓಮ್ ರೆಜಿಸ್ಟರ್ ಇದು ಒಂದು ಓಕೆ, 0.3 ಹೆನ್ರಿ ಇಂಡಕ್ಟರ್ ಇದು ಓಕೆ, ಇದ್ರ ಜೊತೆಗೆ ಒಂದು ರೆಸಿಸ್ಟೆನ್ಸ್ ಅಂತ ಒಂದು ಬಂತು ನೋಡಿ 2 ಓಮ್. ಈ 2 ಓಮ್ ಅನ್ನೋದು ಏನು, ಈ ಇಂಡಕ್ಟರ್ ಇದೆಯಲ್ಲ ಈಸ್ ಮೇಡ್ ಅಪ್ ಆಫ್ ಕಾಯಿಲ್. ನಾವೇನಂತೀವಿ ಐಡಿಯಲ್ ಅಂದ್ಕೊಂಡ್ಬಿಡ್ತೀವಿ ಇಂಡಕ್ಟ್ರಿಗೆ ರೆಸಿಸ್ಟೆನ್ಸೇ ಇಲ್ಲ ಅಂತೇಳಿ, ಬಟ್ ಇಲ್ಲೊಂದು ಇಂಡಕ್ಟ್ರಿಗೆ ರೆಸಿಸ್ಟೆನ್ಸ್ ಇದೆ, ಅದು 2 ಓಮ್ ಇದೆ ಅಂತ ಹೇಳ್ತಾ ಇದೆ. ಸೊ ಆ್ಯಂಡ್ ಎ ಕೆಪಾಸಿಟರ್ 40 ಮೈಕ್ರೋಫೆರಡ್ ಆಲ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ನೋಡಿ, ಈ ವರ್ಡ್ ನೋಡಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಈ 50 ಓಮ್ ಮತ್ತು ಇಂಡಕ್ಟರು ಕೆಪಾಸಿಟ್ರ್ ಎಲ್ಲ ಈ ರೆಜಿಸ್ಟರ್ ಇಂಡಕ್ಟರ್ ಕೆಪಾಸಿಟ್ರ್ ಸೀರೀಸಲ್ಲಿದೆ. ಇಂಡಕ್ಟ್ರಲ್ಲಿರುವ ರೆಸಿಸ್ಟೆನ್ಸ್ 2 ಓಮು ಮತ್ತು ಈ 50 ಓಮು ಸೀರೀಸಲ್ಲಿದೆ, ಗೊತ್ತಾಯ್ತಾ. ಸೊ ಇದನ್ನು ಬಿಡಲಿಕ್ಕಿಲ್ಲ ನೀವು, ಬರೀ 50 ಓಮ್ ಅಂತ ಹಾಕೊಂಡು ಅಂದರೆ ಪೂರ್ತಿ ರಾಂಗ್ ಆಗಿ ಹೋಗುತ್ತೆ. ಆ ರೆಸಿಸ್ಟೆನ್ಸ್ ಅನ್ನೋ ಸಂದರ್ಭ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬಂದಾಗ 50 ಓಮ್ ಪ್ಲಸ್ 2 ಓಮ್, ಯಾಕೆಂದರೆ ಆ ಸರ್ಕ್ಯೂಟಲ್ಲಿರುವ ರೆಸಿಸ್ಟೆನ್ಸು 50 + 2. ಓಕೆ, ಈಗ ಕೇಳಿದ್ದನ್ನೆಲ್ಲ ಸಾಲ್ವ್ ಮಾಡುವ ನಾವು. ಏನು ಕೊಟ್ಟಿದ್ದಾರೆ ಇದರಲ್ಲಿ, ಸೊ ಆರನ್ನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ 50 ಓಮ್ ಅಂತೇಳಿ, ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ 0.3 ಹೆನ್ರಿ, ಆ್ಯಂಡ್ ಇದಕ್ಕೂ ಒಂದು ರೆಸಿಸ್ಟೆನ್ಸ್ ಇದೆ, ಸೊ ಅದು 2 ಓಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ನಾನಿಲ್ಲಿ ಸಪ್ರೇಟಾಗಿ ಬರೆದಿದ್ದೀನಿ, ಅದಕ್ಕಾಗಿ ನಿಮಗೆ ಆ ಒಂದು ವ್ಯತ್ಯಾಸ ಗೊತ್ತಾಗಲಿ ಅಂತೇಳಿ. ಕೆಪಾಸಿಟೆನ್ಸ್ ಎಷ್ಟಿದೆ 40 ಮೈಕ್ರೋಫೆರಡು, ಕನ್ವರ್ಟ್ ಮಾಡ್ಕೊಳ್ಳಿ 40 × 10⁻⁻6 ಫ್ಯಾರಡ್. ಸೋರ್ಸ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಜ್. ಓಕೆ, ಸೊ ಈಗ ನಾವು ಏನು ಮಾಡಬೇಕು, ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿದಾಗೆ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ನಮಗೆ ಅದು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಸೊ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ = 25 ನ್ಯೂ, ದಟ್ ಈಸ್ 2 × 5 is 3.14 ಆ್ಯಂಡ್ 50 ಫ್ರೀಕ್ವೆನ್ಸಿ ಯೂಶ್ವಲಿ 50ನೇ ಇರುತ್ತೆ. ಸೊ ಭಾಳ ಈಸಿ ಆಗುತ್ತೆ ಇದು ನೋಡಿ, 314 ರೇಡಿಯನ್ ಪರ್ ಸೆಕೆಂಡ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಕೆಲಸ ಆಯಿತು ನಮಗೆ. ಇದಕ್ಕೇನು ಮಾರ್ಕ್ಸ್ ಇಲ್ಲ, ಬಟ್ ಇದು ಮಾಡಿಟ್ಕೊಂಡ್ರೆ ನಮಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಏನು ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ನಾವು XL ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಒಮೆಗಾ ಎಲ್ ಅಂತ ಹೇಳ್ತೀವಿ. ಒಮೆಗಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ನೋಡಿ, ಒಮೆಗಾವನ್ನು 314, ಎಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ 94.2 ಓಮ್. ಸೊ ಇದೇನು ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಇದು ಜಸ್ಟ್ ಹಿಂದಿನ ಪ್ರಾಬ್ಲಮಲ್ಲಿ ಮಾಡಿದ ಹಾಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಏನು ಬೇಕು ಕೇಳಿದರೆ ನೋಡಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಇದಕ್ಕೂ ಮಾರ್ಕ್ಸ್ ಇದೆ ನೋಡಿ, ಇವೆಲ್ಲ ಮಾರ್ಕ್ಸ್ ಇದೆ. X = 1/ωc ಸಬ್ಸ್ಟಿಟ್ಯೂಟ್ ಮಾಡಿ, ಆವಾಗ ಹೇಳಿದ್ನಲ್ಲ ಈ ಥರ ಬಂದ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಹೇಳಿ. ಸೊ ವಿಲ್ ಗೆಟ್ 79.58 ಓಮ್. ದಿಸ್ ಈಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಎರಡು ಆಯಿತು ನಮಗೆ. ಮತ್ತೇನು ಕೇಳಿದ್ದಾರೆ ಅಂದರೆ ಇಂಪಿಡೆನ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಂಪಿಡೆನ್ಸಿಗೆ ಫಾರ್ಮುಲಾ ಏನು ಕೇಳಿದರೆ √ ಆಫ್ ದಟ್ ಇಸ್ Z = √ ಆಫ್ R² + XC - XL ಹೋಲ್ ಸ್ಕ್ವೇರ್. ಈಗ R ಸಬ್ಸ್ಟಿಟ್ಯೂಟ್ ಮಾಡುವಾಗ ಇಲ್ಲಿ 50 ಓಮ್ಸ್ ಕೊಟ್ಟಿರುವಂಥ ರೆಸಿಸ್ಟೆನ್ಸು ಪ್ಲಸ್ 2 ಓಮ್ಸು ಇಂಡಕ್ಟರ್ನ ರೆಸಿಸ್ಟೆನ್ಸು, ಹಾಗಾಗಿ ಟೋಟಲ್ ರೆಸಿಸ್ಟೆನ್ಸು 52 ಓಮ್. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ, R ಇರೋ ಜಾಗದಲ್ಲಿ 52 ಹಾಕಿ, XC ಕ್ಯಾಲ್ಕುಲೇಟ್ ಮಾಡಿದ್ದೀವಿ 79.58, XL ಕ್ಯಾಲ್ಕುಲೇಟ್ ಮಾಡಿದ್ದೀವಿ 94.2 ಇದೆ. ಇಲ್ಲಿ ಮೈನಸ್ ಬರುತ್ತೆ ಸಬ್ಟ್ರಾಕ್ಟ್ ಮಾಡಿದರೆ, ಬಟ್ ಅದು ಸ್ಕ್ವೇರ್ ಇದೆ. ಸೊ ಇದನ್ನು ಸ್ಕ್ವೇರ್ ಮಾಡಿ, ಆ್ಯಡ್ ಮಾಡಿ, ಮತ್ತು √ ಮಾಡಿ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ರ್ ಕೆಲಸ. ಸೊ ದಟ್ ಈಸ್ ಈಕ್ವಲ್ಸ್ ಟು 54.15 ಓಮ್. ದಿಸ್ ಈಸ್ ದ ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ ನಾವು. ಇಲ್ಲೇನು ಕೇಳಿದರೆ ಕ್ಯಾಲ್ಕುಲೇಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ಯೂ ಫ್ಯಾಕ್ಟರ್. ಸೊ ಇದಕ್ಕೆ ಕ್ವಾಲಿಟಿ ಫ್ಯಾಕ್ಟರ್ ಅಂತೀವಿ, ಅಥವಾ ಕ್ಯೂ ಫ್ಯಾಕ್ಟರ್ ಅಂತ ಕರಿತೀವಿ ನಾವು, ಕ್ವಾಲಿಟಿ ಫ್ಯಾಕ್ಟರ್ ಅಂತಲೂ ಹೇಳ್ತಾರೆ. ಸೊ ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಎಲ್ಲಿ, ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ ಕಂಟೈನಿಂಗ್ ಎ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟನ್ಸ್ 4 ಹೆನ್ರಿ, ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ 27 ಮೈಕ್ರೋಫೆರಡ್ ಆ್ಯಂಡ್ ಎ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ 8.4 ಓಮ್. ಸೊ ಇಲ್ಲಿ ಏನಾಗಿದೆ ಅಂದರೆ ಸರ್ಕ್ಯೂಟ್ ನೋಡಿ ಏನು ಫೈಂಡ್ ಔಟ್ ಮಾಡಿದರೆ ರಿಸೋನೆಂಟ್ ಫ್ರೀಕ್ವೆನ್ಸಿ ಮತ್ತು ಕ್ಯೂ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ವಾಲಿಟಿ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನೇನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇಲ್ಲಿ ರೆಸಿಸ್ಟೆನ್ಸನ್ನು 8.4 ಓಮ್ ಅಂತ ಹೇಳಿದ್ದಾರೆ, ಇಲ್ಲಿ ನೋಡಿ ಇಲ್ಲಿದೆ. ಸೊ ಇಂಡಕ್ಟನ್ಸ್ ಏನಿದೆ 4 ಹೆನ್ರಿ ಅಂತ ಇದೆ ನೋಡಿ. ಸೊ ಮತ್ತೆ ಕನ್ವರ್ಟ್ ಮಾಡೋದಿಲ್ಲ ಇದನ್ನು ಹೆನ್ರಿಯಲ್ಲಿ ಅಂದರೆ SI ಯೂನಿಟು. ಕೆಪಾಸಿಟನ್ಸ್ ಮಾತ್ರ ಏನು ಮಾಡಿದ್ದಾರೆ 27 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಯಾರಡಿಗೆ ಕನ್ವರ್ಟ್ ಮಾಡಿಕೊಡಿ, 27 × 10⁻⁶ ಫ್ಯಾರಡ್. ಓಕೆ, ಸೊ ಈಗ ನಾವು ಫಸ್ಟ್ ಏನು ಮಾಡುವ ಅಂದರೆ ರೆಸೋನೆಂಟ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಈ ರೆಸೋನೆಂಟ್ ಫ್ರೀಕ್ವೆನ್ಸಿ ω0 = 1/√LC. ಇದು ನೆನಪಿರ್ಬೇಕು ನಿಮಗೆ, ಇದು ನೆನಪಿರುತ್ತೆ, ಒಂದು ಅದ್ರ ಮೇಲೆ ಡೆರಿವೇಷನು ತುಂಬ ಕಲ್ತ್ಕೊಂಡಿದ್ದೀರಿ ನೀವು. ω0 = 1/√LC. ಸೊ √ ಒಳಗಡೆಗೆ L ವ್ಯಾಲ್ಯೂ ಹಾಕಿ, C ವ್ಯಾಲ್ಯೂ ಹಾಕಿ. L ಅಂದರೆ
4 ಹೆನ್ರಿ ಇದೆ 4. ಸಿ ಅಂದರೆ 27 × 10⁻⁻6 ಫ್ಯಾರಡ್ ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದು ನೋಡಿ ತುಂಬ ಸಿಂಪಲಾಗಿ ಮಾಡ್ಬೋದು. 27 ಇದೆ ಇಂಟು ಇಲ್ಲ ಆ ಥರ 4 ಬರ್ಬೋದು. 27 9 × 3 ಮಾಡಿದರೆ 3 ತರ್ಬೋದು, 3 ಉಳ್ಕೊಳ್ಳುತ್ತೆ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಮತ್ತು ರೂಟ್ ಮಾಡಿ 10⁻⁻6 ನ್ಯೂಮರೇಟರ್ ತಗೊಳ್ಳಿ, ಡಿವೈಡ್ ಮಾಡಿ ಇದರಿಂದ. ಸೊ ಇಲ್ಲಿ ಗೆಟ್ ದ ವ್ಯಾಲ್ಯೂ 96.24 ರೇಡಿಯನ್ ಪರ್ ಸೆಕೆಂಡ್. ಅದರಲ್ಲಿ ಈ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಟ್ರಿಂದ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ ಇದನ್ನು. ಓಕೆ, ರಿಸೊನೆಂಟ್ ಫ್ರೀಕ್ವೆನ್ಸಿ ಆಯಿತು. ಮತ್ತೆ ಏನು ಕೇಳಿದ್ದಾರೆ? ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಫ್ಯಾಕ್ಟರನ್ನು ಕೇಳಿದ್ದಾರೆ. ಸೊ ಕ್ವಾಲಿಟಿ ಫ್ಯಾಕ್ಟರ್ಗೆ ಸುಮಾರು 3 ಫಾರ್ಮುಲಾಗಳು ನಿಮಗೆ ಥಿಯರಿಯಲ್ಲಿ ನಾನು ಹೇಳಿದ್ದೀನಿ. ಸೊ ಅದರಲ್ಲಿ ಯಾವುದನ್ನು ಕನ್ವೀನಿಯೆಂಟು ಅದನ್ನು ಯೂಸ್ ಮಾಡಿ. ಕ್ಯೂ ಇಸ್ ಈಕ್ವಲ್ ಟು ω0L/R. ಓಕೆ, ಈ ಸಂದರ್ಭದಲ್ಲಿ ω0 ಗೊತ್ತಿದೆ, L ಗೊತ್ತಿದೆ, R ಗೊತ್ತಿದೆ. ವ್ಯಾಲ್ಯೂಸನ್ನು ಹಾಕಿ. ಸೊ ω0 ವ್ಯಾಲ್ಯೂಸು ಬಂದಿತ್ತಲ್ವ ಇಲ್ಲಿ, ಯಾವುದಿದು ರಿಸೊನೆಂಟ್ ಫ್ರೀಕ್ವೆನ್ಸಿ 96.24 ಆ್ಯಂಡ್ L ವ್ಯಾಲ್ಯೂ 4 ಹೆನ್ರಿ ಆ್ಯಂಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 8.4. ಸೊ ಕ್ಯಾಲ್ಕುಲೇಟ್ ಮಾಡಿ ಇದನ್ನು. ಸೊ ಇಲ್ಲಿ ಗೆಟ್ ದ 45.8. ಹಾಂ, ಇಲ್ಲಿ ಏನಾದರೂ ಯೂನಿಟ್ ಹಾಕಿದರೆ ಏನಾಗುತ್ತೆ? ನಿಮ್ಗೇನೋ ಅನ್ನಿಸ್ತಪ್ಪ ಒಂದು ಯೂನಿಟ್ ಹಾಕ್ಬಿಡೋಣ ಇಲ್ಲಿ ಅಂತೇಳಿ. ಯಾವುದೋ ಒಂದು ಯೂನಿಟ್ ಹಾಕಿದ್ರಿ, ಯೂನಿಟ್ ಹಾಕದಿದ್ರೆ ಮಾರ್ಕ್ಸ್ ಹೋಗುತ್ತೆ ಅಂದಿದ್ದಾರೆ ಅಂದ್ಕೊಂಡು ಹಾಕಿದರೆ ಮಾರ್ಕ್ಸ್ ಡೆಫಿನೆಟಾಗಿ ಹೋಗುತ್ತೆ. ಯೂನಿಟ್ ಇಲ್ಲದೇ ಇರೋ ಜಾಗದಲ್ಲಿ ಯೂನಿಟನ್ನು ಹಾಕಬಾರ್ದು. ಹಾಂ, ಇನ್ನೊಂದು ವಿಚಾರ ಏನು ಕೇಳಿದರೆ, ನಾನು ಇಲ್ಲಿ ರಿಸೊನೆಂಟ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿದ್ನಲ್ಲ. ಸೊ ಇಲ್ಲಿ ω0 ಅಂತ ಫೈಂಡ್ ಔಟ್ ಮಾಡಿಸಿದ್ದೀನಿ, 1/√LC ಅಂತೇಳಿ. ಇನ್ನು ಕೆಲವೊಂದು ಸಂದರ್ಭದಲ್ಲಿ µ0 ಫೈಂಡ್ ಔಟ್ ಮಾಡ್ತಾರೆ. ಸೊ 2π/µ0 ಅಂತೇಳಿ, ಯಾವುದು ω = 2π/µ, ω0 = 2π/µ0. ಸೊ µ0 ಅಂದಾಗ ಏನಾಯ್ತು, ಈ 2π ಇಲ್ಲಿ ಬರುತ್ತೆ, ಅಂದರೆ 1/2π × √LC. 2π ಡಿನಾಮಿನೇಟ್ರಲ್ಲಿ ಬಂತು. ಸೊ ನಿಮಗೆ ಟೈಮ್ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ, ಅಂದರೆ ಮಾಡಬೇಕು ಅನ್ನೋದಿದ್ದರೆ ಇಲ್ಲಿಗೆ ಇದು ಕರೆಕ್ಟ್ ಇದೆ, ಏನು ಮತ್ತೆ ಮಾರ್ಕ್ಸ್ ಕಟ್ ಮಾಡುವಂಥ ಯಾವುದೇ ಚಾನ್ಸಸ್ ಇಲ್ಲ. ಬಟ್ ಒಂದು ವೇಳೆ ನಿಮ್ಗೆ ಇನ್ನೂ ಒಂದು ಸ್ಟೆಪ್ ಮಾಡೋಣ ಅನಿಸಿದ್ರೆ, ಸೊ µ0 = 1/√LC ಇದೆಯಲ್ಲ, ಅದ್ರ ಜೊತೆಗೆ 2π × √LC. ಅಂದರೆ ನೀವು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಈ ಬಂದಿರೋ ವ್ಯಾಲ್ಯೂಗೆ 2π ಇಂದ ಡಿವೈಡ್ ಮಾಡಿ. ಸೊ µ0 ಸಿಗುತ್ತೆ ನಿಮಗೆ. ಏನು ಹೇಳಿದೆ ಗೊತ್ತಾಯ್ತಲ್ವ? ಸೊ ಇದು ω0 ಇದೆ, ω0ಗೆ ನೀವು 2π ಇಂದ ಡಿವೈಡ್ ಮಾಡಿದರೆ µ0 ಉಳ್ಕೊಳ್ಳುತ್ತೆ. ಇದಕ್ಕೂ ಈ ಬಂದಿರೋ ವ್ಯಾಲ್ಯೂಗೆ 2π ಇಂದ ಡಿವೈಡ್ ಮಾಡಿದರೆ µ0 ಉಳ್ಕೊಳ್ಳುತ್ತೆ. ಓಕೆ, ಸೊ ನೋಡಿ ಎಷ್ಟು ಈಸಿ ಇರುತ್ತೆ ಪ್ರಾಬ್ಲಮ್ಸ್ಗಳು. 5 ಮಾರ್ಕ್ಸ್ಗೆ ಇಷ್ಟನ್ನೇ ಕೇಳಿರೋದು ಅಲ್ವಾ? ಓಕೆ, ಸೊ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ an inductor and a bulb are connected in series to an AC source of 220 volt 50 Hz. A current of 11 ampere flows in the circuit and phase angle between voltage and current is 5/4 radians. Calculate the impedance and inductance of the circuit. ಈ ವರ್ಡ್ಸ್ಗಳು ಗೊತ್ತಿರಲಿ. ಇಂಪೆಡೆನ್ಸ್ ಅಂದರೆ ಗೊತ್ತಾಯಿತು, Z. ಇಂಡಕ್ಟೆನ್ಸ್ ಅಂದರೆ L. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಲ್ಲ ಅವ್ರು ಕೇಳಿರೋದು, ಇಂಡಕ್ಟೆನ್ಸನ್ನು ಕೇಳಿದ್ದಾರೆ. ಓಕೆ, ಈ ಪ್ರಾಬ್ಲಮಲ್ಲಿ ನಮಗೆ ಹೊಸದಾಗಿ ಬಂದಿರೋದಂದರೆ ಈ ಬಲ್ಬ್ ಆ್ಯಂಡ್ ಎ ಬಲ್ಬ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಬಂದಿದೆ ಅಲ್ವಾ? ಸೊ ಏನೇನು ಕೊಟ್ಟಿದ್ದಾರೆ? ಈ 220 ವೋಲ್ಟ್ ಕೊಟ್ಟಿದ್ದಾರೆ, 50 Hz ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, 11 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತಾಯಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಗಿವನನ್ನು ನೋಟ್ ಮಾಡ್ತಾ ಹೋಗೋಣ. ನಾನು ಅದಕ್ಕೆ ಏನು ಮಾಡ್ತೀನಿ ಕೇಳಿದರೆ, ಈ 220 ವೋಲ್ಟನ್ನು RMS ವೋಲ್ಟೇಜ್ ಅಂತಲೇ ಹೇಳ್ಬಿಡ್ತೀನಿ. ಸೊ ಜನರಲಿ ನಾವು ಕಮರ್ಷಿಯಲಿ ವೋಲ್ಟೇಜನ್ನು ನಾವು RMS ವೋಲ್ಟೇಜಲ್ಲೇ ಮೆಜರ್ ಮಾಡುವಂಥದ್ದು, 220 ವೋಲ್ಟೇಜ್ ಅಂತೇಳಿ. ಇಲ್ಲಿ ಈ ರೀತಿ ನಿಮಗೆ ಹೆಂಗೆ ತಗೋಬೇಕು ಅನ್ನೋದೊಂದು ಐಡಿಯಾ ಇರಬೇಕು. ಯಾಕೆಂದರೆ ಎಲ್ಲೂ ಮೆನ್ಷನ್ ಮಾಡಿರೋದಿಲ್ಲ ಅವರು, AC ಸೋರ್ಸ್ ಆಫ್ 220 ವೋಲ್ಟ್ 50 Hz ಅಂದ್ಬಿಟ್ರು. ಸೊ ಅರ್ಥಾಗಿ ನಿಮ್ಗೆ ಇದನ್ನು RMS ಅಥವಾ ಪೀಕೋ ಅಥವಾ ಇನ್ಸ್ಟಂಟೇನಿಯಸ್ ಅಲ್ಲ ಬಿಡಿ, ಎವರೇಜ್ ವ್ಯಾಲ್ಯೂನೋ ಅಂತ ಈಗ ಹೇಳೋದಿಲ್ಲ. ಏನೂ ಹೇಳಲಿಲ್ಲ ಅಂದರೆ RMS ವ್ಯಾಲ್ಯೂ ತಗೊಳ್ಳಿ ಡೈರೆಕ್ಟಾಗಿ. ಇನ್ನು ಪೀಕ್ ವ್ಯಾಲ್ಯೂ ಕೊಡ್ತಾರೆ, ಪೀಕ್ ವ್ಯಾಲ್ಯೂ ಕೊಟ್ಟಾಗ ಹೇಳಿಕೊಡ್ತಾರೆ. ಸೊ ಸೋರ್ಸ್ ಹ್ಯಾವಿಂಗ್ ಎ ಪೀಕ್ ವೋಲ್ಟೇಜ್ ಆಫ್ ಅಂತ ಕೊಟ್ಟಿರ್ತಾರೆ ಒಂದು. ಇಲ್ಲಿ ನೋಡಿ, ಕರೆಂಟ್ ಆಫ್ 11 ಆಂಪಿಯರ್ ಫ್ಲೋಸ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಿದಾಗ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಐತಲ್ವ ಇದು. ಸೊ ಹಾಗಾಗಿ ಇದು ಕೂಡ RMS ವ್ಯಾಲ್ಯೂನೇ ಇರ್ತದೆ. ಅದಕ್ಕೆ RMS ವ್ಯಾಲ್ಯೂ ಆಫ್ ವೋಲ್ಟೇಜ್ V = 220 ವೋಲ್ಟ್ ಆ್ಯಂಡ್ RMS ವ್ಯಾಲ್ಯೂ ಆಫ್ ಕರೆಂಟ್ = 11 ಆಂಪಿಯರ್. ಇದು ಗಿವನ್ ಥಿಂಗ್ಸ್. ಫ್ರೀಕ್ವೆನ್ಸಿ ಆಫ್ ದ ಸೋರ್ಸ್ ಈಸ್ 50 Hz. ಬಲ್ಬ್ ಆ್ಯಕ್ಟ್ ಆಸ್ ರೆಸಿಸ್ಟೆನ್ಸ್. ನೋಡಿ, ಈ ಬಲ್ಬ್ ಇದೆಯಲ್ಲ ಅದು ಗ್ಲೋ ಆಗುತ್ತೆ AC ಕನೆಕ್ಟ್ ಮಾಡಿದಾಗ ಅಂದ್ಕೊಳ್ಳೋಣ. ಗ್ಲೋ ಆಗಲಿ ಆಗದೆ ಇರಲಿ, ನಮ್ಗೆ ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋದು ಬೇಡ. ಬಟ್ ಬಲ್ಬಿಗೆ ಒಂದು ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸ್ ಇರೋದಕ್ಕೆ ಅದು ಗ್ಲೋ ಆಗೋದು ಅಲ್ವಾ? ಸೊ ಆ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ ಬಲ್ಬನ್ನು ಯೂಸ್ ಮಾಡಿದ್ದಾರೆ, ಇಷ್ಟೇ ಡಿಫ್ರೆನ್ಸ್.
ಆ್ಯಂಡ್ ಫೇಸ್ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ 5/4 ರೇಡಿಯನ್ ಪರ್ ಸೆಕೆಂಡ್, ರೇಡಿಯನ್ಸ್ ಅಷ್ಟೇ, ಸೆಕೆಂಡ್ ಇಲ್ಲ, ಅದು 5 ರೇಡಿಯನ್ಸ್, ಇದು ಸೆಕೆಂಡ್ ಇಲ್ಲ, ರೇಡಿಯನ್ ಮಾತ್ರ. ಓಕೆ, ಕ್ಯಾಲ್ಕುಲೇಟ್ ದ ಇಂಪೆಡೆನ್ಸ್ ಆ್ಯಂಡ್ ಇಂಡಕ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ನೀವು ಇಂಪೆಡೆನ್ಸ್ ಅಂದರೆ ಜೆಡ್ಡನ್ನು ಫೈಂಡ್ ಔಟ್ ಮಾಡಬೇಕು, ಇಂಡಕ್ಟೆನ್ಸ್ ಅಂದರೆ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ಏನೇನು ಕನೆಕ್ಟ್ ಮಾಡಿದ್ದಾರೆ ನಮಗೆ ನೋಡಿ, ಬಲ್ಬ್, ಇಂಡಕ್ಟರ್ ಆ್ಯಂಡ್ ಬಲ್ಬ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಎನ್ ಎ ಸಿ ಸೋರ್ಸ್ ಆಫ್. ಓಕೆ, ಸೊ ಎಲ್ಲೂ ಕೆಪಾಸಿಟ್ರ್ ಇಲ್ಲ ನೋಡಿ, ಕೆಪಾಸಿಟ್ರ್ ಇಲ್ಲ ಇದರಲ್ಲಿ. ಇರೋದು ಏನೇನು ಹಾಗಾದರೆ ಒಂದು ಇಂಡಕ್ಟರ್ ಇದೆ, ಒಂದು ರೆಜಿಸ್ಟರ್ ಇದೆ, ಎರಡೇ ಇರೋದು. ಕರೆಕ್ಟಾ? ಓಕೆ, ಮುಂದಕ್ಕೆ ಹೋಗೋಣ. ಸೊ ಇಂಪಿಡೆನ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗೊಂದು ಗೊತ್ತಿದೆ, ಏನು ಅಂದರೆ ಆರ್ ಎಮ್ ಎಸ್ ವ್ಯಾಲ್ಯೂದಲ್ಲೇ ನಾವು ಮಾತಾಡೋಣ. ಸೊ ಜೆಡ್ ಈಸ್ ಈಕ್ವಲ್ ಟು V/I. ಇದೆಲ್ಲಿ ಬಂತು ಗೊತ್ತಾ? I ಈಸ್ ಈಕ್ವಲ್ ಟು V/Z ಅಂತ ಬಂದಿತ್ತಲ್ವ, ನೆನಪಿದೆ ನಿಮಗೆ? ಸೊ ಆ ಒಂದು ಎಕ್ಸ್ಪ್ರೆಷನ್ನಿಂದ ನಾವು ವಿ ಮತ್ತು ಐ VM/IM ಅಂತ ತೊಗೊಂಡಿದ್ವಿ. ಆರ್ ಎಮ್ ಎಸ್ ಮಾಡ್ಬೋದು, /√2. ಸೊ ಇಲ್ಲೂ /√2 ಆರ್ ಎಮ್ ಎಸ್ ಆಗುತ್ತೆ ಈಸಿಯಾಗಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಜೆಡ್ ಈಸ್ ಈಕ್ವಲ್ ಟು V/I. ಸೊ 220/11 ಮಾಡಿದರೆ 20 Ω ಬಂತು. ಭಾಳ ಈಸಿಯಾಗಿ ಬಂತು ನೋಡಿ. ಇಂಪೆಡೆನ್ಸ್ ಫೈಂಡ್ ಔಟ್ ಮಾಡಿ ಅಂದಿದ್ರು, ಇಂಪೆಡೆನ್ಸ್ 20 Ω ಬಂತು. ಒನ್ ಪಾರ್ಟ್ ಕ್ಲೋಸ್, 20 Ω ಇಂಪೆಡೆನ್ಸ್. ನೆಕ್ಸ್ಟ್ ಏನಿದೆ ಅಂದರೆ ಇಂಡಕ್ಟೆನ್ಸ್ ಆಫ್ ದ ಸರ್ಕ್ಯೂಟನ್ನು ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ. ಈ ಫೇಸ್ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದ್ರೆ, tan phi ಈಸ್ ಈಕ್ವಲ್ ಟು ಫೇಸ್ ಆ್ಯಂಗಲ್ನ ಒಂದು ಎಕ್ಸ್ಪ್ರೆಷನನ್ನು ತೆಗೆದುಕೊಳ್ಳೋಣ. tan phi ಈಸ್ ಈಕ್ವಲ್ ಟು XC ಮೈನಸ್ XL/R. ಆ್ಯಸ್ ದರ್ ಇಸ್ ನೋ ಕೆಪಾಸಿಟರ್, ಏನು ಮಾಡ್ಬೋದು ನಾವು? tan phi ಈಸ್ ಈಕ್ವಲ್ ಟು XL/R. XC ಬಿಟ್ಟಾಕಿ. ಇನ್ನೊಂದು, ಈ ನೆಗೆಟಿವ್ ಸೈನ್ ಬಗ್ಗೆ ವರಿ ಮಾಡಬೇಡಿ. ಸೊ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ನಾವು ಥಿಂಕ್ ಮಾಡೋಣ ಅಷ್ಟೇ. ಈಗ ಇದು ನಮಗೆ ವ್ಯಾಲ್ಯೂ ಬೇಕಾಗಿದೆ ಇಲ್ಲಿ. ಸೊ XL/R ಅಂತ ಇದೆ. ದೇರ್ ಫೋರ್ XL ಈಸ್ ಈಕ್ವಲ್ ಟು, XL ಏನಾಯಿತು ಕೇಳಿದರೆ ದಟ್ ಈಸ್ R ಇಂಟು tan phi ಆಯಿತು. ಓಕೆ, XL R ಇಂಟು tan phi. ಸೊ ಈಗ ಏನಾಯಿತು ಕೇಳಿದರೆ ನಮಗೆ R ವ್ಯಾಲ್ಯೂನೂ ಗೊತ್ತಿಲ್ಲ. tan phi 5 ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ R ವ್ಯಾಲ್ಯೂ ಕೊಟ್ಟಿಲ್ಲ. ಅದಕ್ಕೆ ನಾವು ಏನು ಮಾಡುವ, ಈಗ tan phi ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ, 5 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 5, ಯು ವಿಲ್ ಗೆಟ್ XL ಈಕ್ವಲ್ಸ್ ಟು R ಇಂಟು tan 5/4. ಇದು ಗಿವನ್ 5/4 ಅನ್ನೋದು. ಸೊ tan 5/4 ಈಸ್ 1. ಕರೆಕ್ಟಾ? ಈ tan 5/4 ವ್ಯಾಲ್ಯೂ 1 ಇದೆ. ಹಾಗಾಗಿ 1 ಇಂಟು R ಅಂದರೆ R ಆಯಿತು, ಈಕ್ವಲ್ಸ್ ಟು R. ಅದರಿಂದ ಏನು ಸಿಕ್ತು ನಮಗೆ ಅಂದರೆ XL ಈಸ್ ಈಕ್ವಲ್ ಟು R. ಓಹ್, XL ಅನ್ನೋದು ಇಂಡಕ್ಟಿವ್ ರಿಯಾಕ್ಟೆನ್ಸ್, R ಅನ್ನೋದು ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್, ಇವೆರಡು ಸೇಮ್ ಇದೆ ಅಂತ. XL ಈಸ್ ಈಕ್ವಲ್ ಟು R ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡುವ ನಾವು ಕೇಳಿದರೆ, ಜೆಡ್ಗೆ ಹೋಗೋಣ, ಇಂಪಿಡೆನ್ಸಿಗೆ. ಸೊ ಇಂಪಿಡೆನ್ಸಲ್ಲಿ ಏನಾಗಿದೆ ಕೇಳಿದರೆ, ರೆಜಿಸ್ಟರ್ ಇದೆ, ಇಂಡಕ್ಟರ್ ಇದೆ, ಕೆಪಾಸಿಟರ್ ಇಲ್ಲ. ಹಾಗಾಗಿ ನಮಗಿದು ಬ್ರ್ಯಾಕೆಟ್ ಹಾಕಿ XC ಮೈನಸ್ XL ಹೋಲ್ ಸ್ಕ್ವೇರ್ ಮಾಡೋ ಬದಲು XL². XC 0 ಇಲ್ಲ ಅಲ್ವಾ, ಅದು XC 0 ಆಗಿದೆ. ಹಾಗಾಗಿ ಜೆಡ್ ಈಸ್ ಈಕ್ವಲ್ ಟು √R² ಪ್ಲಸ್ XL² ಆಯಿತು. ಬಟ್ ಇಲ್ಲಿ ಜಸ್ಟ್ ಮಾಡ್ಕೊಂಡು ಬಂದಿದ್ವಿ XL ಈಸ್ ಈಕ್ವಲ್ ಟು R ಅಂತ. R ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ R² ಪ್ಲಸ್ R² ದಟ್ ಈಸ್ 2R² ಅಂಡರ್ ರೂಟ್. ಸೊ R² ಕಮ್ಸ್ ಔಟ್ ಆ್ಯಂಡ್ 2 ರಿಮೈನ್ ಇನ್ಸೈಡ್ ದ ಸ್ಕ್ವೇರ್ ರೂಟ್. ಸೊ R ಇಂಟು √2 ಓಮ್ ಈಸ್ ದ ಇಂಪಿಡೆನ್ಸ್. Z ಈಸ್ ಈಕ್ವಲ್ ಟು R ಇಂಟು √2. ಕರೆಕ್ಟಾ? Z ವ್ಯಾಲ್ಯೂ R ಇಂಟು √2 ಓಮ್. ಬಟ್ ಇಲ್ಲಿ Z ವ್ಯಾಲ್ಯೂ ಎಷ್ಟು ಬಂದಿದೆ? 20 ಬಂದಿದೆ. ಬಟ್ Z ವ್ಯಾಲ್ಯೂ ಇಲ್ಲೇನು ಬಂತು? R ಇಂಟು √2. ಸೊ ಹಾಗಾಗಿ ನಾವು R ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ R ಈಸ್ ಈಕ್ವಲ್ ಟು Z/√2. ಆಲ್ರೆಡಿ Z ನಾವು 20 ಓಮ್ ಫೈಂಡ್ ಔಟ್ ಮಾಡಿದ್ದೀವಿ. 20/√2 ಮಾಡಿದರೆ 14.18 ಓಮ್. ಸೊ 14.18 ಇದು ಡಿವೈಡ್ ಮಾಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ 14.18 ಬಂತು. ಈ 14.18 ಇದೆಯಲ್ಲ, ಏನಿದ್ರ ವ್ಯಾಲ್ಯೂ? ರೆಸಿಸ್ಟೆನ್ಸ್ ವ್ಯಾಲ್ಯೂ, R ವ್ಯಾಲ್ಯೂ. ಹಾಗಾಗಿ ಏನಾಯಿತು ಕೇಳಿದರೆ R ಈಕ್ವಲ್ಸ್ ಟು XL ಇದು ಮಾಡಿದ್ದೀವಿ ನಾವು. ಬಂದಿರೋ ವ್ಯಾಲ್ಯೂ XLಗೆ ಈಕ್ವಲ್ ಆಯಿತು. ಇಷ್ಟು ಇಲ್ಲಿಂದ ನಾವು ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ ನಮ್ಗೆ ಎಲ್ ಫೈಂಡ್ ಔಟ್ ಮಾಡಬೇಕು, ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕು. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸೊ 5 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ XL ಈಸ್ ಈಕ್ವಲ್ ಟು R ಮಾಡ್ಕೊಂಡ್ವಿ. ಇಲ್ಲೇನು ಮಾಡಿದ್ವಿ ಅಂದರೆ ಜೆಡ್ಡಲ್ಲಿ XL ಇರೋ ಜಾಗದಲ್ಲಿ R ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ Z ವ್ಯಾಲ್ಯೂ ಗೊತ್ತಿರೋದ್ರಿಂದ R ವ್ಯಾಲ್ಯೂನ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ. R ಈಸ್ ಈಕ್ವಲ್ ಟು Z/√2. 20/√2 ಈಕ್ವಲ್ಸ್ ಟು ದಿಸ್ ವ್ಯಾಲ್ಯೂ. ಸೊ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು XL, ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಹಾಗಾಗಿ XL ಅಂದರೆ ನಮ್ಗೆ ಗೊತ್ತಿದೆ ωL ಅಂತೇಳಿ. XL ವ್ಯಾಲ್ಯೂ ಈಕ್ವಲ್ಸ್ ಟು R ವ್ಯಾಲ್ಯೂ 14.18 ಬಂದಿದೆ ಓಮ್. ಹಾಗಾಗಿ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ
ಈ ಎಕ್ಸೆಲ್ಗೆ ನಾವು ಎಕ್ಸೆಲ್ ವ್ಯಾಲ್ಯೂಗೆ ಒಮೆಗೆಯಿಂದ ಡಿವೈಡ್ ಮಾಡಿದರೆ ಆಯಿತು, ಒಮೆಗೆಯಿಂದ ಡಿವೈಡ್ ಮಾಡಿದರೆ ಆಯಿತು. ಸೊ ದಟ್ ಈಸ್ 14.18 ಡಿವೈಡ್ ಬೈ ಒಮೆಗಾ. ಇಲ್ಲಿ ನಾವು ಒಮೆಗಾ ಫಸ್ಟೇ ಮಾಡ್ಕೊಂಡಿಲ್ಲ, ಹಾಗಾಗಿ ನಿಮಗೆ ಒಂದು ಸೆಂಟೆನ್ಸಲ್ಲಿ ಇಲ್ಲಿ ಮಾಡ್ಕೊಂಬಿಟ್ರೆ ದಿಸ್ ಇಸ್ 2 ಇಂಟು 3.14 ಇಂಟು 50 ದಟ್ ಈಸ್ 314. ಸೊ ಇದಕ್ಕೆ ಡಿವೈಡ್ ಮಾಡಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ 0.045 ದಟ್ ಈಸ್ ಹೆನ್ರಿ. ಇಂಡಕ್ಟನ್ಸ್ ಅಲ್ವಾ, ಹೆನ್ರಿ. ಇಂಡಕ್ಟಿವ್ ರಿಯಾಕ್ಟನ್ಸ್ ಓಮಲ್ಲಿ ಬರುತ್ತೆ, ಇಂಡಕ್ಟನ್ಸ್ ಹೆನ್ರಿಯಲ್ಲಿ ಬರುತ್ತೆ. ಸೊ ಇಷ್ಟು ಮಾಡಿದರೆ ಮುಗೀತು, ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿಮ್ಗೆ ಇನ್ನೂ ಇಂಟ್ರೆಸ್ಟ್ ಇದ್ದರೆ ಅಂದರೆ ನಾನು ಮತ್ತು ಒಂದು ಇಂಪ್ರೆಸಿವ್ ಆಗಿ ಬರೀಬೇಕು ಅನ್ನೋದ್ರೆ ದಿಸ್ ಈಸ್ ಪಾಯಿಂಟ್ ಕ್ಯಾನ್ ಬಿ ಟೇಕನ್. ಪಾಯಿಂಟ್ ಇಲ್ಲಿ ತೊಗೊಂಡ್ರೆ ಎಲ್ಲಿ 10⁻⁻1 -2 -3 45 ಇಂಟು 10⁻³ ಬರೆದ್ರೆ ಹೆನ್ರಿ ಬರೆದ್ರೆ ಅದ್ರ ಬದಲು 45 ಮಿಲಿ ಹೆನ್ರಿ ಅಂತ ಬರೀಬೋದು. ಓಕೆ, ಸೊ ಕ್ಲಿಯರ್ ಆಯ್ತಲ್ವ ಇದು. ನೆಕ್ಸ್ಟು ಮುಂದಿನ ಒಂದು ಪ್ರಾಬ್ಲಮನ್ನು ನೋಡೋಣ. ಸೊ ಇಲ್ಲಿ ನಾವು ಇಂಪೆಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 20 ಓಮ್ ಆ್ಯಂಡ್ ಇಂಡಕ್ಟನ್ಸನ್ನು 0.045 ಹೆನ್ರಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಮುಂದಿನ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲೇನು ಅಂದರೆ ಸೈನಸೈಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 280 ನೋಡಿರಿ, ಸೈನಸೈಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 283 ವೋಲ್ಟ್ ಆ್ಯಂಡ್ ಫ್ರೀಕ್ವೆನ್ಸಿ 50 Hz ಈಸ್ ಅಪ್ಲೈಡ್ ಟು ಎ ಸೀರೀಸ್ LCR ಸರ್ಕ್ಯೂಟ್ ಇನ್ ವಿಚ್ R equals to 3 ohm, L equals to 25.48 millihenry and C equals to 786 microfarad. Find impedance of the circuit, the phase difference between the voltage across the source and the current, the power factor. ಇಷ್ಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಪೀಕ್ ವೋಲ್ಟೇಜ್ ಕೊಟ್ಟಿದ್ದಾರೆ ನಮಗೆ, ಪೀಕ್ ವೋಲ್ಟೇಜು. ಸೊ ದಟ್ ಈಸ್ VM ಈಕ್ವಲ್ಸ್ ಟು 283 ವೋಲ್ಟ್ ಕೊಟ್ಟಿರೋದು. ಸೋರ್ಸ್ ಫ್ರೀಕ್ವೆನ್ಸಿ 50 Hz ಅಂತ ಹೇಳಿದ್ದಾರೆ, 50 Hz. ರೆಸಿಸ್ಟೆನ್ಸ್ 3 ಓಮ್, ಇಂಡಕ್ಟನ್ಸ್ 25.48 ಮಿಲಿ ಹೆನ್ರಿ ಇದೆ. ಇದನ್ನು ಹೆನ್ರಿ ಕನ್ವರ್ಟ್ ಮಾಡ್ಕೊಳ್ಳಿ, 25.48 ಇಂಟು 10⁻³ ಹೆನ್ರಿ. ಆ್ಯಂಡ್ ಕೆಪಾಸಿಟನ್ಸ್ C ಈಕ್ವಲ್ಸ್ ಟು 786 ಮೈಕ್ರೋಫ್ಯಾರಡ್, ಫ್ಯಾರಡಿಗೆ ಕನ್ವರ್ಟ್ ಮಾಡಿ 786 ಇಂಟು 10⁻⁶ ಫ್ಯಾರಡ್. ಓಕೆ, ಈಗ ನಮಗೆ ಇಲ್ಲಿ 3 ಸಬ್ ಕ್ವಶನ್ಸ್ ಇದೆ. ಇಂಪೆಡೆನ್ಸ್ ಫೈಂಡ್ ಔಟ್ ಮಾಡಬೇಕು, ಫೇಸ್ ಆ್ಯಂಗಲ್ ಮತ್ತು ಪವರ್ ಫ್ಯಾಕ್ಟರ್. ಓಕೆ, ಸೊ ಫಸ್ಟ್ ಏನು ಮಾಡ್ಕೊಂಬಿಡೋಣ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೊಂಬಿಡೋಣ. 25 ನ್ಯೂ ಅಂತಂದರೆ ದಟ್ ಈಸ್ ಭಾಳ ಸರಿ ಆಯ್ತಿದೆ ಹೇಳಿದ್ದು, 314 ರೇಡಿಯನ್ ಪರ್ ಸೆಕೆಂಡ್, 314 ರೇಡಿಯನ್ ಪರ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಇಂಡಕ್ಟಿವ್ ರಿಯಾಕ್ಟನ್ಸ್ XL ಈಕ್ವಲ್ಸ್ ಟು ಒಮೆಗಾ L. ಒಮೆಗಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 314. L ವ್ಯಾಲ್ಯೂ ಇಲ್ಲಿದೆ ನೋಡಿ 25.48 ಇಂಟು 10⁻⁻3. ಸೊ ವಿಲ್ ಗೆಟ್ ದ 8 ಓಮ್. ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ ಇದನ್ನು, 8 ಓಮ್ ಬಂತು. ನೆಕ್ಸ್ಟ್ ಏನು ಕೇಳಿದರೆ ಕೆಪಾಸಿಟಿವ್ ರಿಯಾಕ್ಟನ್ಸ್. ಸೊ XC ಅನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು. XC ಈಸ್ ಈಕ್ವಲ್ ಟು 1/ωc. ಒಮೆಗಾ ವ್ಯಾಲ್ಯೂ ಗೊತ್ತಿದೆ, C ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ 4 ಓಮ್. ಓಕೆ, ಏನೇನು ಬಂತು ಈಗ ನಮಗೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, XL ಫೈಂಡ್ ಔಟ್ ಮಾಡಿದ್ದೀವಿ, XC ಫೈಂಡ್ ಔಟ್ ಮಾಡಿದ್ದೀವಿ, 3 ಫೈಂಡ್ ಔಟ್ ಮಾಡಿದ್ವಿ. ಏನು ಮಾಡ್ಬೋದು ಈಗ, ಇಂಪೆಡೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇಂಪೆಡೆನ್ಸಿಗೆ ಏನಾಯಿತು ಕೇಳಿದರೆ Z ಈಕ್ವಲ್ಸ್ ಟು √R² ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್. ಸೊ ದಟ್ ಈಸ್ √3². ರೆಸಿಸ್ಟೆನ್ಸ್ ವ್ಯಾಲ್ಯೂ ಹಾಕಿ, XC 4 ಇದೆ, XL 8 ಇದೆ. ಸೊ 8 ಅಂದರೆ -4 ಉಳ್ಕೊಳ್ಳುತ್ತೆ, ಅದ್ರ ಪ್ಲಸ್ ಆಗುತ್ತೆ ಸ್ಕ್ವೇರ್ ಮಾಡಿದಾಗ 16 ಪ್ಲಸ್ 9 25. ಸೊ ಸ್ಕ್ವೇರ್ 5 ಓಮ್ ಬಂತು. ದಟ್ ಈಸ್ ದ ಇಂಪೆಡೆನ್ಸ್. ಇಂಪೆಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಒಂದು ಪಾರ್ಟ್ ಆಯಿತು. ಫೇಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂದಿದ್ದಾರಲ್ಲ, φ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ XC ಮೈನಸ್ XL ಬೈ R. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು. ಸೊ ನಾನು ಆವಾಗಲೇ ಹೇಳಿದೆ, ನೆಗೆಟಿವ್ ಬಂದರೆ ವರಿ ಮಾಡ್ಕೋಬೇಡಿ. ಸೊ ದಟ್ ಈಸ್ ಟು ಐಡೆಂಟಿಫೈ ಅದರ್ ಕರೆಂಟ್ ಈಸ್ ಲೀಡಿಂಗ್ ಆರ್ ಲ್ಯಾಗಿಂಗ್ ಅನ್ನೋ ಸಲುವಾಗಿ ಯೂಸ್ ಮಾಡೋಣ. ಸೊ ಮೈನಸ್ ಅಂತ ಮೆನ್ಷನ್ ಮಾಡೋ ಅಗತ್ಯ ನಿಮಗೆ ಯಾವುದರಲ್ಲಿ, ಆ್ಯಂಗಲಲ್ಲಿ. ಸೊ ದಿಸ್ ಈಸ್ 53.13 ಡಿಗ್ರಿ, 53.13 ಡಿಗ್ರಿ ಯಾವುದೋ ಒಂದು ಫೇಸ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಕೊನೆಯದಾಗಿ ಪವರ್ ಫ್ಯಾಕ್ಟರನ್ನು ಫೈಂಡ್ ಔಟ್ ಮಾಡಬೇಕು. 5 ಕ್ಯಾಲ್ಕುಲೇಟ್ ಮಾಡಿದ್ರಿ ನೋಡಿ, ಇಲ್ಲಿ ಎಷ್ಟು ಈಸಿ ಇದೆ ಅಂತೇಳಿ. 5 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಕಾಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಪವರ್ ಫ್ಯಾಕ್ಟರ್ ಬಂತು. ಕಾಸ್ ಫೈ ಇಟ್ ಸೆಲ್ಫ್ ಇಸ್ ದ ಪವರ್ ಫ್ಯಾಕ್ಟರ್, ಪವರ್ ಫ್ಯಾಕ್ಟರ್. ಸೊ ಕಾಸ್ ಫೈಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ 0.6 ಈಸ್ ದ ಪವರ್ ಫ್ಯಾಕ್ಟರ್. 0.6 ಅನ್ನೋದು ಪವರ್ ಫ್ಯಾಕ್ಟರ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ವ ಇದು. ಓಕೆ, ನಾವು ಮುಂದಕ್ಕೆ ಹೋಗೋಣ. ಇಲ್ಲೇನಾಗಿದೆ ಅಂದರೆ ಒಂದು ಪ್ರಾಬ್ಲಮನ್ನು ಓದೋಣ. ರೆಜಿಸ್ಟರ್ ಆಫ್ 100 ಓಮ್
A pure inductance coil of L is equal to 0.5 Henry and a capacitor are in series. Capacitor are in series. In a circuit containing AC source of 220 volt 50 Hz. In the circuit, current is ahead of the voltage by 30 degree. Find the value of the capacitance. This is the question. ಅದಕ್ಕೆ ಇಲ್ಲಿ ಕೆಪಾಸಿಟರ್ ಸುದ್ದಿ ಹೇಳಿಲ್ಲ ಅವರು. ಕೆಪಾಸಿಟರ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಏನೇನು ಕೊಟ್ಟರು ನೋಡೋಣ. ಆರನ್ನು ಕೊಟ್ಟಿದ್ದಾರೆ 100 ಓಮ್ ಅಂತೇಳಿ. ಇನ್ನು ಇಂಡಕ್ಟೆನ್ಸನ್ನು ಹೆನ್ರಿಯಲ್ಲೇ ಕೊಟ್ಟಿದ್ದಾರೆ 0.5 ಹೆನ್ರಿ ಅಂತೇಳಿ. ಸೋರ್ಸ್ ಆಫ್ ದ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ. ಓಕೆ, ಫೇಸ್ ಆ್ಯಂಗಲು 30 ಡಿಗ್ರಿ. ಅಯರ್ಡರು ಇರಲಿ ಲ್ಯಾಗಿಂಗರು ಇರಲಿ ನಮ್ಗೆ ತೊಂದರೆ ಇಲ್ಲ. ಫೇಸ್ ಆ್ಯಂಗಲ್ 30 ಡಿಗ್ರಿ. ನಾವು ಕೆಪಾಸಿಟನ್ಸನ್ನು ಫೈಂಡ್ ಔಟ್ ಮಾಡಬೇಕಿಲ್ಲ. ಓಕೆ, ಸೊ ಫಸ್ಟ್ ಆ್ಯಸ್ ಯೂಸಲು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಮಾಡ್ಕೊಂಬಿಡೋಣ. ಸೊ ದಟ್ ಈಸ್ 314 ರೇಡಿಯನ್ ಪರ್ ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇದಕ್ಕೇನೂ ತೊಂದರೆ ಇಲ್ಲ ನಮಗೆ. ಒಮೆಗಾ ಗೊತ್ತಿದೆ, ಎಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 314 ಇಂಟು 0.5 ಈಕ್ವಲ್ಸ್ ಟು 157 ಓಮ್. ಎಕ್ಸೆಲ್ ಬಂತು ವ್ಯಾಲ್ಯೂ. ಇದಾದಮೇಲೆ ನಾವು ಇಲ್ಲಿಗೆ ಹೋಗೋಣ. tan phi is equal to xc minus xl by r. ಯಾಕೆಂದರೆ 5 ವ್ಯಾಲ್ಯೂ ಕೊಟ್ಟಿದ್ದಾರೆ, ಫೇಸ್ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಸೊ tan 30 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. XC ಮಾತ್ರ ಗೊತ್ತಿಲ್ಲ ನಿಮಗೆ. XL ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಜಸ್ಟ್. R ವ್ಯಾಲ್ಯೂ ಗಿವನ್, ದಟ್ ಈಸ್ 100 ಓಮ್. ಸಬ್ಸ್ಟಿಟ್ಯೂಟ್ ಮಾಡಿ ಇವನ್ನೆಲ್ಲ. ಸೊ tan 30 ವ್ಯಾಲ್ಯೂ 0.5773. XC ಮೈನಸ್ 157 ಡಿವೈಡ್ ಬೈ 100 ಇಷ್ಟು ಉಳ್ಕೊಂತು ಇಲ್ಲಿ. ಸೊ XCಯನ್ನು ಎಲಿಮಿನೇಟ್ ಮಾಡ್ಬೋದು ನಾವಿಲ್ಲಿ. XC ಈಕ್ವಲ್ಸ್ ಟು 157 ಪ್ಲಸ್ 57.73 ಏನಾಯ್ತಿದು. ಇದು 100 ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಈಸಿ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ. ಇದು ಡಿನಾಮಿನೇಟ್ರಲ್ಲಿದೆ, ಈಚೆ ತಗೊಳ್ಳಿ, ಮಲ್ಟಿಪ್ಲೈ ಆಗುತ್ತೆ. ಸೊ ಆಮೇಲೆ ಏನಾಯಿತು, XC ಇರುತ್ತೆ. ಈ 157 ಈಚೆ ಬಂದರೆ ಪ್ಲಸ್ ಆಗುತ್ತೆ. ಹಾಗೆ 157 ಪ್ಲಸ್ 57.73 ಈಕ್ವಲ್ಸ್ ಟು 214.7 ಓಮ್. ಇದು XC ವ್ಯಾಲ್ಯೂ ಅಲ್ವಾ. ಸೊ ನಮ್ಗೆ ಕೇಳಿರೋದೇನು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್. ಇದೇನಿದು ಕೆಪಾಸಿಟಿವ್ ರಿಯಾಕ್ಟನ್ಸ್. ಇದು ಕೆಪಾಸಿಟಿವ್ ರಿಯಾಕ್ಟನ್ಸ್. ನಾವೇನು ಫೈಂಡ್ ಔಟ್ ಮಾಡಬೇಕು, ವ್ಯಾಲ್ಯೂ ಆಫ್ ದ ಕೆಪಾಸಿಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡುವ ಅಂದರೆ XC ಈಸ್ ಈಕ್ವಲ್ ಟು 1 ಬೈ ಒಮೆಗಾ ಸಿ. ದೇರ್ಫೋರ್ C ಈಕ್ವಲ್ಸ್ ಟು 1 ಬೈ ಒಮೆಗಾ ಇಂಟು XC. ಈ XC ಇಲ್ಲಿಗೆ ಬಂತು, C ಅಲ್ಲಿಗೆ ಹೋಯ್ತು. ಸೊ ಹಾಗಾಗಿ C ಈಕ್ವಲ್ಸ್ ಟು 1 ಬೈ ಒಮೆಗಾ ಇಂಟು XC. ಒಮೆಗಾ ವ್ಯಾಲ್ಯೂ 314 ಇದೆ. XC ವ್ಯಾಲ್ಯೂ 214.7 ಇಲ್ಲಿ ಮಾಡಿದ್ದೀವಲ್ಲ ನಾವು, ಕ್ಯಾಲ್ಕುಲೇಟ್ ಮಾಡಿದ್ವಿ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ 1.48 ಇಂಟು 10⁻⁵ ಫ್ಯಾರಡ್. ಇದನ್ನು ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಫೈಂಡ್ ಔಟ್ ಮಾಡಿರೋದು ವ್ಯಾಲ್ಯೂ ಆಫ್ ದ ಕೆಪಾಸಿಟರ್, ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಇಲ್ಲೂ ಕೂಡ ನೀವು ಪಾಯಿಂಟ್ನ ಈಚೆ ತಗೊಂಡ್ರೆ 10⁻⁶ ಆಗುತ್ತೆ. ಅದನ್ನು ಮೈಕ್ರೋ ಫ್ಯಾರಡ್ ಅಂತ ಬರಿಬೋದು. ಬಟ್ ಇಟ್ ಈಸ್ ಇನಫ್. ಇಷ್ಟು ಬಿಟ್ಟರು ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಕೇಳಿದ್ರಲ್ಲ, ಕೇಳಿದ ವ್ಯಾಲ್ಯೂ ಆಫ್ ದ ಕೆಪಾಸಿಟನ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ಕ್ಯಾಲ್ಕುಲೇಟ್ ದ ರಿಸೋನೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಕ್ಯೂ ಫ್ಯಾಕ್ಟರ್ ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ containing a pure inductor of inductance 3 Henry, capacitor of capacitance 27 microfarad and resistor of resistance 7.4 ohm. ಒಂದು ಸ್ವಲ್ಪ ಏನೋ ಸಿಮಿಲರ್ ಪ್ರಾಬ್ಲಮ್ ಥರ ಅನಿಸ್ತು. ಏನೋ ರಿಸೋನೆಂಟ್ ಫ್ರೀಕ್ವೆನ್ಸಿ ಮತ್ತು ಕ್ಯೂ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಯಿತು ಕೇಳಿದರೆ, ಇಂಡಕ್ಟನ್ಸ್ ಏನು ಕೊಟ್ಟಿದ್ದಾರೆ, 3 ಹೆನ್ರಿ ಅಂತ ಕೊಟ್ಟಿದ್ದಾರೆ. 3 ಹೆನ್ರಿ. ಕೆಪಾಸಿಟನ್ಸನ್ನು ಕೊಟ್ಟಿದ್ದಾರೆ 27 ಮೈಕ್ರೋಫ್ಯಾರಡು. ಇದನ್ನು ಫ್ಯಾರಡ್ ಕನ್ವರ್ಟ್ ಮಾಡಿ. ಸೊ 27 ಇಂಟು 10⁻⁶ ಫ್ಯಾರಡ್ ಆಯಿತು. ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 7.4 ಓಮ್ ಅಂತೇಳಿ. ಓಕೆ, ದೀಸ್ ಆರ್ ದ ಥಿಂಗ್ಸ್ ಗಿವನ್. ನಮಗೆ ಏನು ಕೇಳಿದ್ದಾರೆ, ರಿಸೋನೆಂಟ್ ಫ್ರೀಕ್ವೆನ್ಸಿ ಮತ್ತು ಕ್ಯೂ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತೇಳಿ. ಸೊ ಅದಕ್ಕೆ ನಾವೇನು ಮಾಡುವಾಗ ಕೇಳಿದರೆ, ರಿಸೋನೆಂಟ್ ಫ್ರೀಕ್ವೆನ್ಸಿನ ಫಸ್ಟ್ ಫೈಂಡ್ ಔಟ್ ಮಾಡುವ. ಸೊ ದಟ್ ಈಸ್ ಒಮೆಗಾ ನಾಟ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ LC. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ ವ್ಯಾಲ್ಯೂ 3 ಹೆನ್ರಿ ಇದೆ. C ವ್ಯಾಲ್ಯೂ 27 ಇಂಟು 10⁻⁶ ಇದೆ. ಫಸ್ಟು ಮಲ್ಟಿಪ್ಲೈ ಮಾಡಿ. ಆವಾಗ ಹೇಳಿದಾಗಲೇ 10⁻⁶ ಇದೆ. ಇದನ್ನು ರೂಟಿಂದ ಹೊರಗೆ ತಂದರೆ 10⁻³ ಆಗುತ್ತೆ. ಲಾ ಆಫ್ ಇಂಡೈಸಸ್. ಅದನ್ನು ಮೇಲೆ ತಗೊಂಡೋದ್ರೆ 1000 ಆಗುತ್ತೆ. ಕರೆಕ್ಟಾ? ಸೊ ಹಾಗೆ ಮಾಡಿಕೊಂಡು 3 ಇಂಟು 27 ಅಂದರೆ 81 ಆಯಿತು. ಸೊ ಕಮ್ಸ್ ಔಟ್ ಫ್ರಮ್ ದ ರೂಟ್ 9. 1000 ಬೈ 9 ಆಯಿತು. ಕ್ಯಾಲ್ಕುಲೇಟ್ರೇ ಬೇಡ, ಹಾಗೆ ಮಾಡ್ಬೋದು.
ಸೊ 111.11 ರೇಡಿಯನ್ ಪರ್ ಸೆಕೆಂಡ್, ದಿಸ್ ಈಸ್ ದ ರೆಸೊನೆಂಟ್ ಫ್ರೀಕ್ವೆನ್ಸಿ ಬಂತು. ಸೊ ನೆಕ್ಸ್ಟ್ ಏನು ಕೇಳಿದರೆ ನಮಗೆ ಕ್ಯೂ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಕ್ವಾಲಿಟಿ ಫ್ಯಾಕ್ಟರ್ ಅಥವಾ ಕ್ಯೂ ಫ್ಯಾಕ್ಟರ್ ಅಂತೀವಲ್ಲ ನಾವು, ದಟ್ ಈಸ್ ಒಮೆಗಾ ನಾಟ್ ಎಲ್ ಬೈ ಆರ್. ಒಮೆಗಾ ನಾಟ್ ಫೈಂಡ್ ಔಟ್ ಮಾಡಿದ್ವಿ, ಜಸ್ಟ್ ಎಲ್ ಗಿವನ್, ಆರ್ ಇಸ್ ಗಿವನ್, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಿಲ್ ಗೆಟ್ ದ ವ್ಯಾಲ್ಯೂ 45.0. ಯೂನಿಟ್ ಇಲ್ಲ, ಇದಕ್ಕೆ ಯೂನಿಟ್ ಬರೀಬಾರ್ದು. ಓಕೆ, ಇಲ್ಲದೆ ಇರೋದಕ್ಕೆಲ್ಲ ಯೂನಿಟ್ ಬರೆದ್ರೆ ಮಾರ್ಕ್ಸ್ ಹೋಗುತ್ತೆ. ಸೊ ಇಷ್ಟಾಯಿತು. ಈಗ ಏನು ಕೇಳಿದ್ದವರು ಅಷ್ಟೇ ಅಲ್ವಾ ಕೇಳಿರೋದು, ಕ್ಯೂ ಫ್ಯಾಕ್ಟರ್ ಆ್ಯಂಡ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಓಕೆ, ಸೊ ಇದು ಕಂಪ್ಲೀಟ್ ಆಯಿತು. ಈಗ ಮುಂದಕ್ಕೆ ಮತ್ತೆ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. A pure inductor of 25 millihenry is connected to a source of 220 volt and 50 hertz. Find the inductive reactance, RMS value of current and peak current in the circuit. ಸೊ ಈಗ RMS value of currentನ್ನು ಕೇಳಿದ್ದಾರೆ ಮತ್ತು ಪೀಕ್ ಕರೆಂಟನ್ನು ಕೇಳಿದ್ದಾರೆ. ಪೀಕ್ ಕರೆಂಟನ್ನು, ಇಂಡಕ್ಟಿವ್ ರಿಯಾಕ್ಟನ್ಸನ್ನು ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ಸೊ ಈ ಥರನೂ ಕೇಳ್ತಾರೆ, ಏನೋ ಒಂದು ರಿಸೋನೆನ್ಸ್ ಮೇಲೆ ಎಲ್ಲ ಕೇಳ್ತಾರೆ ಅಂತ ಇಲ್ಲ. ಸೊ ಆಚೆ ಈಚೆ ಮಿಕ್ಸ್ ಮಾಡಿ ಬೇರೆ ಕಾನ್ಸೆಪ್ಟ್ ಅಂದರೆ ಅದೇ ಎ ಸಿಯಲ್ಲಿ ಏನು ಕಲ್ತಿದ್ರೆ ಅದ್ರ ಮೇಲೆ ಇರುತ್ತೆ, ಬಟ್ ಹೊಸದು ಯಾವುದು ಬರೋದಿಲ್ಲ. ಇಲ್ಲಿ ಇಂಡಕ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಎಲ್ ಈಸ್ ಈಕ್ವಲ್ ಟು 25 ಮಿಲಿ ಹೆನ್ರಿ ಕನ್ವರ್ಟ್ ಮಾಡ್ಕೊಳ್ಳಿ, 25 × 10⁻³ ಹೆನ್ರಿ. ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ವೋಲ್ಟೇಜನ್ನು ಕೊಟ್ಟಿದ್ದಾರೆ. ಇದು ನೋಡಿ 220 ವೋಲ್ಟೇಜ್ ಇದೆ, ಆರ್ ಎಮ್ ಎಸ್ ಇರುತ್ತೆ, ಟು 220 ವೋಲ್ಟ್ ಆ್ಯಂಡ್ ಸೋರ್ಸ್ ಫ್ರೀಕ್ವೆನ್ಸಿ 50 ಹರ್ಟ್ಜ್. 220 ವೋಲ್ಟ್ ಆ್ಯಂಡ್ 50 ಹರ್ಟ್ಜ್ ಅಂತ ಕೊಟ್ಟಿದ್ದಾರಲ್ಲ. ಸೊ ದೀಸ್ ಆರ್ ದ ಗಿವನ್ ಥಿಂಗ್ಸ್. ಈಗ ನಾವೇನು ಮಾಡೋಣ, ಆ್ಯಸ್ ಯೂಸ್ವಲ್ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಒಮೆಗಾ ಈಕ್ವಲ್ಸ್ ಟು 25 ನ್ಯೂ, ದಟ್ ಈಸ್ 2 × 3.14 × 50, 5 ವ್ಯಾಲ್ಯೂ ಹಾಕಿರೋದು, 314 ರೇಡಿಯನ್ ಪರ್ ಸೆಕೆಂಡ್. ಇದೊಂದು ಹ್ಯಾಬಿಟ್ ಇಟ್ಕೊಳ್ಳಿ, ಫೈಂಡ್ ಔಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಅಂದರೆ ಅಲ್ಲಿ ಕಾಂಪ್ಲಿಕೇಟೆಡ್ ಆಗಲ್ಲ ಅಂತ ಹೇಳಿ ನಾನು ಹೇಳಿದ್ದು. ನೆಕ್ಸ್ಟ್ ಏನು ಕೇಳಿದರೆ ಇಂಡಕ್ಟಿವ್ ರಿಯಾಕ್ಟನ್ಸನ್ನು ಫೈಂಡ್ ಔಟ್ ಮಾಡುವ. ಯಾಕೆಂದರೆ ಹೇಳಿದ್ದಾರೆ ಫೈಂಡ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್. ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಒಮೆಗಾ ಎಲ್. ಸೊ ಒಮೆಗಾ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. L value 25 × 10⁻³ so we'll get the value 7.850 ohm. This is the inductive reactance. Okay, next ಏನು ಕೇಳಿದರೆ RMS value of current ಅಂತ ಕೇಳಿದ್ದಾರೆ. ಸರ್ಕ್ಯೂಟಲ್ಲಿ ಏನೇನಿದೆ, ಪ್ಯೂರ್ ಇಂಡಕ್ಟರ್ ಆಫ್ 25 ಮಿಲಿ ಹೆನ್ರಿ ಇಸ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ 220 ವೋಲ್ಟ್ ಆ್ಯಂಡ್ 50 ಹರ್ಟ್ಜ್, ನಥಿಂಗ್ ಎಲ್ಸ್. ಬರೀ ಇಂಡಕ್ಟರ್ನ ಕನೆಕ್ಟ್ ಮಾಡಿರೋದು, ಕರೆಕ್ಟಾ? ಸೊ ಹಾಗಾಗಿ RMS value of current is equal to IRMS equals to VRMS/XL. ಇರೋದು ಒಂದೇ ಕಾಂಪೋನೆಂಟ್ ಇರೋದು, ರೆಸಿಸ್ಟೆನ್ಸ್ ಇಲ್ಲ, ಕೆಪಾಸಿಟರ್ ಇಲ್ಲ. ಸೊ ಹಾಗಾಗಿ ಎಕ್ಸೆಲ್ ಬಂತು, ಜೆಡ್ ಬರೋ ಜಾಗದಲ್ಲಿ ಎಕ್ಸೆಲ್ ಮಾತ್ರ ಬರ್ತಿರೋದು. ಸಬ್ಸ್ಟಿಟ್ಯೂಟ್ ಮಾಡಿ, VRMS 220 ವೋಲ್ಟೇಜ್ ಇದೆ, ಎಕ್ಸೆಲ್ ವ್ಯಾಲ್ಯೂ ಜಸ್ಟ್ ಫೈಂಡ್ ಔಟ್ ಮಾಡಿದ್ರಲ್ಲ 7.85 ಇದೆ, ಈಕ್ವಲ್ಸ್ ಟು 28.03 ಆಂಪಿಯರ್. ದಿಸ್ ಈಸ್ ದ RMS ವ್ಯಾಲ್ಯೂ ಆಫ್ ಕರೆಂಟ್. ಮತ್ತೇನು ಕೇಳಿದ್ದಾರೆ, ಪೀಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ನೀವು ಪೀಕ್ ಕರೆಂಟ್ ಹೆಂಗೆ ಮಾಡ್ತೀರಿ ಅಂದರೆ IM ಅನ್ನು ಫೈಂಡ್ ಔಟ್ ಮಾಡಬೇಕು. IM/√2 ಮಾಡಿದರೆ RMS ವ್ಯಾಲ್ಯೂ ಬರುತ್ತೆ. IM is equal to ಏನು ಹಾಗಾದರೆ, ಇದು IM ಆಗಬೇಕು, ಸಾರಿ. IM equals to √2 × IRMS, ಪೀಕ್ ಕರೆಂಟ್. ಸೊ ಇದು IM, ಇದು V ಅಲ್ಲ, IM ಇದು, √2 × IRMS. ಸೊ ದಟ್ ಈಸ್ ಈಕ್ವಲ್ ಟು √2 × RMS ವ್ಯಾಲ್ಯೂ ಇಲ್ಲಿ ಬಂದಿದೆ ಕರೆಂಟಿಂದು 28.03, ದಟ್ ಈಸ್ ಈಕ್ವಲ್ ಟು 39.6 ಆಂಪಿಯರ್. ಮುಗೀತು. ಏನೇನು ಮುಗೀತು? ಇಂಡಕ್ಟಿವ್ ರಿಯಾಕ್ಟನ್ಸ್ ಆಯಿತು, RMS ವ್ಯಾಲ್ಯೂ ಆಫ್ ಕರೆಂಟ್ ಆಯಿತು, ಪೀಕ್ ಕರೆಂಟ್, ಮೂರು ಫೈಂಡ್ ಔಟ್ ಮಾಡಿದ್ವಿ ನಾವು. ಇಂಡಕ್ಟಿವ್ ರಿಯಾಕ್ಟನ್ಸು, RMS ವ್ಯಾಲ್ಯೂ ಆಫ್ ಕರೆಂಟ್, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ 29.6 ಆಂಪಿಯರ್. ಓಕೆ, ಕ್ಲಿಯರ್ ಆಯ್ತಾ? ಇದು ಮುಂದಕ್ಕೆ ಹೋಗುವ. ಇಲ್ಲಿ an AC source of 220 volt 50 hertz is connected in series with a 40 ohm resistor, 150 microfarad capacitor and 0.5 henry inductor in series. ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಕಾಂಬಿನೇಷನ್. ಕರೆಂಟ್ ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ ನಿಮಗೆ ಇದರಲ್ಲಿ, ಅಷ್ಟೇ, ಮತ್ತೇನಿಲ್ಲ. ಸೊ ಕರೆಂಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಏನೇನು ಮಾಡಬೇಕು ಅನ್ನುವಂಥದ್ದು, ಅದಕ್ಕೂ ಮೊದಲು ಏನು ಕೊಟ್ಟಿದ್ದಾರೆ ನೋಡಿ. ಇಂಡಕ್ಟನ್ಸ್ SI ಯೂನಿಟಲ್ಲಿದೆ 0.5 ಹೆನ್ರಿ, ರೆಸಿಸ್ಟೆನ್ಸು 40 ಓಮ್, ಕೆಪಾಸಿಟನ್ಸ್ ಏನಾಯಿತು 150 ಮೈಕ್ರೋಫ್ಯಾರಡ್ ಇದೆ. ಸೊ ಅದನ್ನು 150 × 10⁻⁶ ಫ್ಯಾರಡ್ ಮಾಡ್ಕೊಳ್ಳಿ. ಇನ್ನು RMS ವ್ಯಾಲ್ಯೂ 220 ಅನ್ನೋದು RMS ವ್ಯಾಲ್ಯೂ, RMS ವ್ಯಾಲ್ಯೂ ಆಫ್ ವೋಲ್ಟೇಜ್ 220 ವೋಲ್ಟ್ ಆ್ಯಂಡ್ ಸೋರ್ಸ್ ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು 50 ಹರ್ಟ್ಜ್. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ, ಇದು ಫ್ಯಾಮಿಲಿಯರ್ ಆಗೋಯ್ತು ನಿಮಗೆ. ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಒಮೆಗಾ ಈಕ್ವಲ್ಸ್ ಟು 314 ರೇಡಿಯನ್ ಪರ್ ಸೆಕೆಂಡ್. ಸೊ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ನಾವು. ಈಗ ನೆಕ್ಸ್ಟು ಇಂಡಕ್ಟಿವ್ ರಿಯಾಕ್ಟನ್ಸ್.
ಯಾಕೆಂದರೆ ನಮಗೆ ಬೇಕಲ್ವ ಈ ಇಂಡಕ್ಟರ್ ಕನೆಕ್ಟ್ ಮಾಡಿದರಲ್ಲಿ. ಸೊ ಹಾಗಾಗಿ XL ಈಸ್ ಈಕ್ವಲ್ ಟು ಒಮೆಗಾ ಎಲ್, ದಟ್ ಈಸ್ ಒಮೆಗಾ ವ್ಯಾಲ್ಯೂ ಗೊತ್ತಿದೆ, ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದೀವಿ. ಎಲ್ ವ್ಯಾಲ್ಯೂ 0.5 ಹೆನ್ರಿ. ಸೊ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ 157 ಓಮ್. ದಿಸ್ ಈಸ್ XL. ನೆಕ್ಸ್ಟ್ ಏನು ಬೇಕು ನಮಗೆ, ಕೆಪಾಸಿಟರ್ ಕನೆಕ್ಟ್ ಮಾಡಿದಾರಲ್ವಾ. ಸೊ ಹಾಗಾಗಿ ಕೆಪಾಸಿಟಿವ್ ರಿಯಾಕ್ಟನ್ಸ್ XC ಈಕ್ವಲ್ಸ್ ಟು 1 ಬೈ ಒಮೆಗಾ ಸಿ. ಒಮೆಗಾ 314, ಸಿ ವ್ಯಾಲ್ಯೂ ಹಾಕಿ 150 ಇಂಟು 10⁻⁻6. ಆವಾಗಲೇ ಹೇಳಿದಾಗ ಇದನ್ನು ಮೇಲಕ್ಕೆ ತಗೊಳ್ಳಿ, ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು 1000 ಇಂಟು 10⁻³ ಮಾಡಿಕೊಂಡು ಇದನ್ನು ಡಿವೈಡ್ ಮಾಡಿ ಯು ವಿಲ್ ಗೆಟ್ ದ ವ್ಯಾಲ್ಯೂ. ಸೊ 21.23 ಓಮ್ XC ಆಯಿತು. ಹಾಗಾಗಿ ನಾವು ಜೆಡ್ಡನ್ನು ಫೈಂಡ್ ಔಟ್ ಮಾಡ್ಬೋದು. 3 ವ್ಯಾಲ್ಯೂ ಗೊತ್ತಿದೆ, R ವ್ಯಾಲ್ಯೂ, XC ವ್ಯಾಲ್ಯೂ, XL ವ್ಯಾಲ್ಯೂ. therefore Z ಈಕ್ವಲ್ಸ್ ಟು R ಸ್ಕ್ವೇರ್, ದಟ್ ಈಸ್ 40 ಸ್ಕ್ವೇರ್. XC is 21.23 and XL is 157 and its square is there. ಸೊ ಫಸ್ಟು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಅದರ ಸ್ಕ್ವೇರ್ ಮಾಡಿ, ಅದಕ್ಕೆ 40 ಸ್ಕ್ವೇರ್ ಆ್ಯಡ್ ಮಾಡಿ, ಆಮೇಲೆ ರೂಟ್ ಮಾಡಿ. ಸೊ ವಿಲ್ ಗೆಟ್ 141.5 ಓಮ್. ದಿಸ್ ಈಸ್ ದ ಇಂಪಿಡೆನ್ಸ್ ವ್ಯಾಲ್ಯೂ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಕಾಂಬಿನೇಷನ್ ಅಂತ ಕೇಳಿದ್ದಾರೆ. ಸೊ ಕರೆಂಟ್ ಫೈಂಡ್ ಔಟ್, ಈ ಕಾಂಬಿನೇಷನ್ನಲ್ಲಿ ಕರೆಂಟ್ ಎಷ್ಟಿದೆ. ಸೊ ಮೂರು ಎಲಿಮೆಂಟ್ಗಳಿವೆ, ಯಾವುದು ರೆಜಿಸ್ಟರ್ ಇದೆ, ಕೆಪಾಸಿಟರ್ ಇದೆ, ಇಂಡಕ್ಟರ್ ಇದೆ. ಹಾಗಾಗಿ ನಾವು ಕರೆಂಟಿಗೆ ಏನು ಮಾಡಬೇಕು, IM ಈಸ್ ಈಕ್ವಲ್ ಟು VM ಬೈ Z. ಸೊ ಇಲ್ಲಿ ಆವಾಗಲೇ ನಾನು ಹೇಳಿದೆ ನಿಮಗೆ, ಈ VM ಅನ್ನೋದು RMS ವ್ಯಾಲ್ಯೂ ಅನ್ನೋದಾದರೆ IM ಕೂಡ RMS ವ್ಯಾಲ್ಯೂನೇ ಬರುತ್ತೆ. VM ಪೀಕ್ ವ್ಯಾಲ್ಯೂ ಆದರೆ IM ಕೂಡ ಪೀಕ್ ವ್ಯಾಲ್ಯೂಲೇ ಬರುತ್ತೆ. ಸೊ ಬಂದಿರೋ ವ್ಯಾಲ್ಯೂಗೆ ಎರಡು ಕಡೆ ರೂಟ್ ಟು ಡಿವೈಡ್ ಮಾಡೋದಂದರೆ ಕ್ಯಾನ್ಸಲ್ ಆಗಿ ಹೊರಟೋಗುತ್ತೆ, ಅಷ್ಟೇ ಇರೋದು. ಸೊ ಇದನ್ನು ಡೈರೆಕ್ಟಾಗಿ ನೀವು IRMS ಈಕ್ವಲ್ಸ್ ಟು VRMS ಬೈ Z ಅಂತಲೂ ಬರಿಬೋದು, ಇಲ್ಲ ಸಿಂಪ್ಲಿ ನಿಮಗೆ ಥಿಯರಿಯಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ ಪ್ರಕಾರನೂ ಇದನ್ನು ಬರಿಬೋದು. ಸೊ ದಿಸ್ VM ಆರ್ VRMS ಈಸ್ 220 and Z value is 141.5. so we'll get the current 1.55 ampere. This is the current in the combination. Okay, ಕೇಳಿರೋದನ್ನು ಮಾಡಿ ಆಯಿತು. ಓಕೆ, ಮತ್ತು ಇದು ಮುಂದಿನ ಪ್ರಾಬ್ಲಮ್ ನೋಡೋಣ. A resistor of 100 ohm, an inductor of resistance 50 ohm. ಇಂಡಕ್ಟರ್ ಆಫ್ ರೆಸಿಸ್ಟೆನ್ಸ್ 50 ohm. ಸೆಂಟೆನ್ಸ್ಗಳು ನೋಡಿ ಹೇಗೆ ಚೇಂಜ್ ಆಗ್ತವೆ ಅಂತೇಳಿ. ರೆಸಿಸ್ಟರ್ ಆಫ್ 100 ohm, an inductor of resistance 50 ohm and a capacitor of reactance 20 ohm are connected in series to an AC source of 200 volt 50 Hz. Find voltage across circuit components, the power factor and average power in the circuit. ಓಕೆ, ಇದು ಅರ್ಥ ಏನು ನೋಡಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ನ ವ್ಯಾಲ್ಯೂನ ಕೊಟ್ಟಿದ್ದಾರೆ 40, ಏನಾಯ್ತು ಇದು 100 ಓಮ್. ರೆಸಿಸ್ಟೆನ್ಸ್ ವ್ಯಾಲ್ಯೂ 100 ಓಮ್ ಆಗಬೇಕಿದು, ಸಾರಿ ಇಲ್ಲಿ 100 ಮಾಡ್ಕೊಳ್ಳಿ, 100 ಓಮ್. ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಬರ್ದೆ ನಾನು. ಯಾಕೆ ಗೊತ್ತಾ, ಇಂಡಕ್ಟರ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಇದು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಯಾಕೆ ನೋಡಿ, ಈ ಥರ ವರ್ಡ್ ಕೊಡಬಾರ್ದು, ಬಟ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನು ಅಂದರೆ ಇಂಡಕ್ಟರ್ಗೂ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಬಟ್ ಇಲ್ಲಿ ಇಂಡಕ್ಟರ್ ಆಫ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ರಿಯಾಕ್ಟೆನ್ಸ್ ಅಂತ ಆಗಬೇಕು. ಏನು ಪ್ರಿಂಟ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ ನನಗೆ, ಇಂಡಕ್ಟರ್ ಆಫ್ ರಿಯಾಕ್ಟೆನ್ಸ್ ಅಂತಲೇ ಆಗಬೇಕು. ಇಲ್ಲಿ ಕೆಪಾಸಿಟಿಗೆ ಸರಿ ಕೊಟ್ಟಿದ್ದಾರೆ ರಿಯಾಕ್ಟೆನ್ಸ್ ಅಂತೇಳಿ, ಹಾಗಾಗಿ ಇದನ್ನು ರಿಯಾಕ್ಟೆನ್ಸ್ ಅಂತ ಮಾಡಿಕೊಂಡ್ರೆ ಸೂಟ್ ಆಗುತ್ತೆ. ರೆಸಿಸ್ಟೆನ್ಸ್ ಅಂದಾಗ ಕನ್ಫ್ಯೂಸ್ ಆಗುತ್ತೆ, ಯಾಕೆಂದರೆ ಇಂಡಕ್ಟರು ಕಾಯಿಲಿಂದ ಮಾಡಿರ್ತಾರೆ, ಅದಕ್ಕೊಂದು ರೆಸಿಸ್ಟೆನ್ಸ್ ಇರುತ್ತೆ. ಬಟ್ ಇದನ್ನು ಬೆಟರ್ ನೀವು ನೋಟ್ ಮಾಡುವಾಗ ಇಂಡಕ್ಟರ್ ಆಫ್ ರಿಯಾಕ್ಟೆನ್ಸ್ ಅಂತ ಮಾಡ್ಕೊಳ್ಳಿ, 50 ಓಮ್ ಅಂತೇಳಿ. ಆ್ಯಂಡ್ ಕೆಪಾಸಿಟರ್ ಆಫ್ ರಿಯಾಕ್ಟೆನ್ಸ್ ಇದು ಕರೆಕ್ಟ್, ಓಕೆ 20 ಓಮ್ ಅಂತ ಇದೆ. ಸೊ ಹಾಗಾಗಿ ಇಲ್ಲೊಂದು ಮಿಸ್ಟೇಕ್ ಇದೆ, R ಅಂದರೆ 100 ಅಂತ ಹಾಕ್ಕೊಳ್ಳಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ R is equal to 100 ಓಮ್. ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ 50 ಓಮ್, ಇಲ್ಲಿ ಕರೆಕ್ಟಾಗಿ ಬರ್ದಿದ್ದೀನಿ ನಾನು 50 ಓಮ್ ಅಂತೇಳಿ. ಆ್ಯಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಈಸ್ 20 ಓಮ್, ಓಕೆ ನೋ ಪ್ರಾಬ್ಲಮ್. RMS ವ್ಯಾಲ್ಯೂ ಆಫ್ ವೋಲ್ಟೇಜ್ V is equal to 220 ವೋಲ್ಟ್ ಆ್ಯಂಡ್ ಸೋರ್ಸ್ ಫ್ರೀಕ್ವೆನ್ಸಿ 50 Hz. ಓಕೆ, ಇವನ್ ಥಿಂಗ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಷನ್ ಹೇಳಿದ ನೆನಪು ಬಂತಲ್ಲ, ದಿಸ್ ಈಸ್ 100. ಆ್ಯಂಡ್ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಬೇಡ, ಅದು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಎಲ್ಲ ಪ್ರಿಂಟ್ ಮಿಸ್ಟೇಕೋ ಏನೋ ಆಗಿರ್ಬೋದು. ಇದು ರಿಯಾಕ್ಟೆನ್ಸ್ ಆಗಬೇಕು, ಇಂಡಕ್ಟರ್ ಆಫ್ ರಿಯಾಕ್ಟೆನ್ಸ್. ಓಕೆ, ನೆಕ್ಸ್ಟು ನಾವು ಇಂಪೆಡೆನ್ಸಿಗೆ ಹೋಗ್ಬಿಡೋಣ ಡೈರೆಕ್ಟು. Z is equal to, ನಮ್ಗೆ ಯಾಕೆ ಡೈರೆಕ್ಟ್ ಹೋಗುವ ಅಂದರೆ ನಾನು ಕೊಟ್ಟಿರೋದೇನು ಗೊತ್ತಾ, XL ಕೊಟ್ಟಿದ್ದಾರೆ, XC ಕೊಟ್ಟಿದ್ದಾರೆ, ಭಾಳ ಸುಲಭ ಇತ್ತು ನಮಗೆ. ಸೊ ಹಾಗಾಗಿ 100 ಸ್ಕ್ವೇರ್, R ವ್ಯಾಲ್ಯೂ 100 ಆಗಿದೆ, ಇದು 20 ಯಾವುದ್ರ ವ್ಯಾಲ್ಯೂ ಅದು XC, XL 50 ಇದೆ, 50 ಓಮ್ಸ್ ಇದೆ. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ, ಸೊ ವಿಲ್ ಗೆಟ್ 104.4 ಓಮ್ ಅಂತ ಬಂತು. ಯಾವುದು Z ವ್ಯಾಲ್ಯೂ ಬಂದಿದೆ ನಮಗೆ. ಸೊ ನೆಕ್ಸ್ಟ್ ಏನು ಅಂದರೆ ಕರೆಂಟ್ ಇನ್ ದ ಕಾಂಬಿನೇಷನ್. ಈಗ ನಾವು ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. IRMS ತೊಗೊಳ್ಳಿ, ಇಲ್ಲ IM ತೊಗೊಳ್ಳಿ, ಏನಾದ್ರು ತೊಗೊಳ್ಳಿ. ಸೊ ಆವಾಗಲೇ ಹಿಂದಿನ ಪ್ರಾಬ್ಲಮ್ ಹೇಳಿದ್ನಲ್ಲ ನಾನು,
IRMS ಈಕ್ವಲ್ಸ್ ಟು VRMS. ಇಲ್ಲಿ ಏನು ತಗೋತೀರೋ ಇಲ್ಲ ಅದನ್ನೇ ತಗೊಳ್ಳಿ. ಒಂದು ವೇಳೆ ನೀವು RMS ಅಂದ ಕ್ಯಾಪಿಟಲ್ I ಬರಿಬೋದು, ಇಲ್ಲೂ ಕ್ಯಾಪಿಟಲ್ V ಬರಿಬೋದು, ದಟ್ಸ್ ಓಕೆ. ಅದಕ್ಕೆಲ್ಲ ಕನ್ಫ್ಯೂಸ್ ಮಾಡಬೇಡಿ. ನಾನು ಗೊತ್ತಾಗಲಿ ಅಂತ RMS ಬರೆದಿರೋದು. ನಾವು IRMSನ್ನು ಏನು ಮಾಡ್ತೀವಿ, ಕ್ಯಾಪಿಟಲ್ ಐಯಿಂದ ಬರಿತೀವಿ, VRMSನ್ನು ಕ್ಯಾಪಿಟಲ್ V ಇಂದ, ಅಂದರೆ DC ಈಕ್ವಲೆಂಟ್ ಅಂತೇಳಿ. ಸೊ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ VRMS 200 ಕೊಟ್ಟಿದ್ದಾರಲ್ವ, ಕರೆಕ್ಟ್ 200 ವೋಲ್ಟೇಜು. ಇನ್ನೊಂದು ಮಿಸ್ಟೇಕ್ ಇದೆ, ಇಲ್ಲಿ 220 ಇದೆ, 200 ಮಾಡ್ಕೊಳ್ಳಿ, 200. ಆ್ಯಂಡ್ ದಿಸ್ ಜೆಡ್ ವ್ಯಾಲ್ಯೂ ಇಸ್ ಕ್ಯಾಲ್ಕುಲೇಟೆಡ್ 104.4 ಅಂತೇಳಿ. ಸೊ ಡಿವೈಡ್ ಮಾಡಿ 1.915. ಸಬ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲೂ ಮಿಸ್ಟೇಕ್ ಆಗಿಲ್ಲ, ಬಟ್ ಇಲ್ಲಿ ಗಿವನ್ ಅಂತ ಬರೆದಿದ್ದು ಇದೊಂದು ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ. 200 ವೋಲ್ಟೇಜು 1.915 ಆಂಪಿಯರ್ ಅನ್ನುವಂಥದ್ದು. ಸೊ ಇದಾದಮೇಲೆ ನಮಗೆ ಈಗ ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್ VR ಇಸ್ ಈಕ್ವಲ್ ಟು IRMS ಇಂಟು R. ಇದೆಲ್ಲ ಓಮ್ಸ್ ಲಾಸ್ ಅಂತೆ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ R ವ್ಯಾಲ್ಯೂ 100 ಓಮ್ ಇದೆ, ಹಾಗಾಗಿ 191.5 ವೋಲ್ಟ್ ಎಲ್ಲಿ ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್. ಸೊ V ಇಸ್ ಈಕ್ವಲ್ ಟು IR, ಆ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ಕೊಂಡಿರೋದು. ಸೊ ಇಲ್ಲೊಂದು ನೋಟ್ ಮಾಡ್ಕೊಳ್ಳಿ, VR ಅನ್ನೋದು 191.5 ವೋಲ್ಟ್ ಇದೆ. ನಿಮ್ಮಲ್ಲಿ ಪೆನ್ ಇದೆಯಲ್ವಾ, ಅಲ್ಲೇ ನೋಟ್ ಮಾಡ್ಕೊಳ್ಳಿ. VR ಅಂದರೆ ವೋಲ್ಟೇಜ್ ಅಕ್ರಾಸ್ ದ ರೆಜಿಸ್ಟರ್ ಈಸ್ 191.5 ವೋಲ್ಟ್. ಓಕೆ, ನಾವು ನೆಕ್ಸ್ಟ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರು ಮತ್ತು ಇಂಡಕ್ಟರನ್ನು ನೋಡ್ತಾ ಹೋಗೋಣ. ಸೊ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ VL ಇಸ್ ಈಕ್ವಲ್ ಟು IRMS ಇಂಟು XL. ಸೊ IRMS ಕಾನ್ಸ್ಟೆಂಟ್ ಅದು 1.915 ಇದೆ, XL ವ್ಯಾಲ್ಯೂ 50 ಇದೆ. ಸೊ 95.78 ಇದನ್ನು ನೋಟ್ ಮಾಡಿ, 95.78. ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ದಟ್ ಈಸ್ VC ದಟ್ ಈಸ್ ಈಕ್ವಲ್ಸ್ ಟು IRMS ಇಂಟು XC. IRMS 1.915 and XC is 20, so that is multiply ಮಾಡಿ equals to 38.3 ವೋಲ್ಟ್. ನೆಕ್ಸ್ಟ್ ಈಗ ನಾನು 3 ನೋಟ್ ಮಾಡ್ಕೊಂಡು ಅಂದಲ್ಲ, ನಾನು 3 ನೋಟ್ ಮಾಡಿ ಇಟ್ಕೊಂಡಿದ್ರಲ್ವ, ಯಾವುದು ವೋಲ್ಟೇಜ್ ಅಕ್ರಾಸ್ ರೆಜಿಸ್ಟರ್, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್. ಸೊ ಇಷ್ಟು ಆಗಿದೆ. ಮುಂದೆ ಏನು ಕೇಳಿದ್ದಾರೆ ಅವರು, ಪವರ್ ಫ್ಯಾಕ್ಟರನ್ನು ಕೇಳಿದ್ದಾರೆ. ಆ ನೋಟ್ ಮಾಡಿ ಇಟ್ಕೊಳ್ಳಿ, ನಾನು ಮಾತಾಡ್ತೇನೆ ಆಮೇಲೆ. ಸೊ ಪವರ್ ಫ್ಯಾಕ್ಟರನ್ನು ಕೇಳಿದ್ದಾರೆ, ದಟ್ ಈಸ್ cos phi. ಸೊ cos phiಗೆ ಒಂದು ಎಕ್ಸ್ಪ್ರೆಷನ್ ಏನಿದೆ, R/Z ಅಂತಲೂ ಇದೆ. ಸೊ R/Z ಅಂದಾಗ Z ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನಾವು ಆಲ್ರೆಡಿ, ಆ್ಯಂಡ್ R ವ್ಯಾಲ್ಯೂ 100 ಓಮ್ಸ್ ಇದೆ. ಸೊ ಡಿವೈಡ್ ಮಾಡಿ, ಯು ವಿಲ್ ಗೆಟ್ ದ ಪವರ್ ಫ್ಯಾಕ್ಟರ್ 0.958 ಅನ್ನುವಂಥದ್ದು ಪವರ್ ಫ್ಯಾಕ್ಟರ್. ಇನ್ನು ಎವರೇಜ್ ಪವರನ್ನು ಕೇಳಿದ್ದಾರೆ. ಸೊ ಎವರೇಜ್ ಪವರ್ ಕೇಳಿದಾಗ ನಾವೇನು ಮಾಡಬೇಕಂದ್ರೆ, ಇಲ್ಲಿ RMS ವ್ಯಾಲ್ಯೂ VRMS ಇಂಟು IRMS ಇಂಟು cos phi. ಸೊ cos phi ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೆ. ಏನು ಅಂದರೆ ಅದು ಪವರ್ ಫ್ಯಾಕ್ಟರ್, ಇಲ್ಲಿಂದನೇ ಅದು ಬಂದಿರೋದು. cos phi ಅನ್ನೋದು ಪವರ್ ಫ್ಯಾಕ್ಟರ್ ಅನ್ನೋದು ಈ ಒಂದು ಎಕ್ಸ್ಪ್ರೆಷನ್ನಿಂದನೇ ತಗೊಂಡಿರುವಂಥದ್ದು. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. RMS 200 ವೋಲ್ಟೇಜ್ ಇತ್ತು, IRMS 1.915 ಇದೆ, cos phi ಕ್ಯಾಲ್ಕುಲೇಟ್ ಮಾಡಿದಿರಲ್ಲ, ಸೊ ದಟ್ ಈಸ್ 0.958 ಆಯಿತು. ಸೊ P ಅವರೇಜ್ ಈಕ್ವಲ್ಸ್ ಟು 366.9 ವ್ಯಾಟ್. ಯಾಕೆ ಪವರ್ ಇದು ವ್ಯಾಟ್ ಅಂತ ಬರೀಬೇಕು. ಸೊ ವ್ಯಾಟ್ ಬರೀದಿದ್ರೆ ಮಾರ್ಕ್ಸ್ ಒಂದು ಕಟ್ ಆಗುತ್ತೆ. ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇಲ್ಲ, ಯೂನಿಟ್ ಬರೆದ್ರೆ ಕಟ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಈ ಒಂದು ನ್ಯೂಮೆರಿಕಲ್ ಪಾರ್ಟನ್ನು ಮುಗಿಸೋಣ. ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನಾನು ನಿಮಗೆ. ಸೊ ಯಾಕೆ ಅಂದರೆ ಅವು 3 ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ ಅದೇನಾಗಬೇಕು ಹಾಗಾದರೆ, ಸೊ VR ಪ್ಲಸ್ VL ಪ್ಲಸ್ VC ಈಕ್ವಲ್ಸ್ ಟು V ಆಗಬೇಕಲ್ವ. V ಎಷ್ಟು ನಮ್ಮದು 200 ವೋಲ್ಟೇಜ್. ಅದು ಆ್ಯಡ್ ಮಾಡಿದರೆ 200 ಬರುತ್ತಾ ನೋಡಿ. ಬಂದರೆ ಒಂದಾಗಿತ್ತು, ಬರಲಿಲ್ಲ ಅಂದರೆ ಏನಾಯಿತು ಅಂತೇಳಿ. ಸೊ ಆ 200 ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ, ಯಾಕೆ ಬರೋದಿಲ್ಲ, ನಿಮ್ಗೆ ಆಲ್ರೆಡಿ ಥಿಯರಿ ಕ್ಲಾಸ್ಗಳಲ್ಲಿ ಅದನ್ನೆಲ್ಲ ಹೇಳಿದ್ದೇನೆ. ಬಟ್ ಆದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ. ಆದರೆ ಯಾಕೆಂದರೆ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಲಿ ಹೇಳಿ, ನಾನು ಅಲ್ಲಿಗೆ ನಿಲ್ಲಿಸಿದ್ದೀನಿ ಅದನ್ನು ಈಗ ಸುಮ್ಮನೆ ಹೇಳಿದರೆ ಕೇಳಿಸ್ಕೊಂಡು ಬಿಟ್ಟುಬಿಡ್ತೀರಿ. ಯಾಕೆ 200 ಬರ್ತಾ ಇಲ್ಲ, ಇದು ಮತ್ತು VR ಅನ್ನು ಆ್ಯಡ್ ಮಾಡಿದರೆ ಅದು 200 ವ್ಯಾಲ್ಯೂ ಬಂತಾ ಇಲ್ವಾ ನೋಡಿ. ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಥಿಂಕ್ ಮಾಡಿ. ಸೊ ಏನೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ಡಿಸ್ಕಸ್ ಮಾಡೋಣ, ಕಾಮೆಂಟ್ ಮಾಡಿ, ಮತ್ತು ಕ್ಲೀನಾಗಿ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲ ಎಕ್ಸಾಮಿಗೆ ಬಂದು ಕೆಲವು ಕ್ವಶನ್ಸ್ ಇವೆ, ಬರುವಂಥದ್ದು ಇದೆ. ಸೊ ಆಲ್ ವೆರೈಟಿ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇನೆ. ಓಕೆ, ಥ್ಯಾಂಕ್ ಯು.